ಈ ಕರ್ನಾಟಕದಲ್ಲೇ ಬಹುದೊಡ್ಡವಾಗಿ ದೊಡ್ಡ ಕೊಂಡ ಅಂತ ಹೇಳಿಸ್ಕೊಳ್ಳುವಂಥದ್ದು ಈ ನಮ್ಮ ಹಾಲ್ಕೆರೆ ಗ್ರಾಮದ್ದು. ಅರವತ್ತೇಳನೇ ಇಸ್ವಿಲ್ ಕೊಂಡಾದವರು 6 ತಿಂಗಳು ಮಲಗಿದ್ರು. 87ನೇ ಇಸ್ವಿಲಾದಂತ ಕೊಂಡಾದವರು 6 ತಿಂಗಳು ಮಲಗಿದ್ರು. 2001ನೇ ಇಸ್ವಿನಲ್ಲಿ ಕೊಂಡಾದ್ರು ನಾಳೆ ಮನೆಗೆ ಹೋದ್ರು ಸರ್. ಯಾವುದೇ ರೀತಿ ಅವ್ರು ಬೆಡ್ ರೆಸ್ಟೇ ಇಲ್ಲ. ಏನೋ ವಿಶೇಷ 2001 ಕಣ್ಣಲ್ಲಿ ಕಟ್ತಂಗಿದೆ ಸರ್. ಅದನ್ನ ನೀವು ನೋಡ್ಕೋಬೇಕು ಸರ್. ಅದು ನೋಡುವಂತ ಭಾಗ್ಯ ಯಾರಿಗಿದೆಯೋ. ಅವ್ರು ಕೇಳೋದು 1 ಕೋಟಿ ವ್ಯವಹಾರ, ಹಚ್ಚೋದು 2 ರೂಪಾಯಿ ಕರ್ಪೂರ. 2 ರೂಪಾಯಿ ಕರ್ಪೂರ ಹಚ್ಬಿಟ್ಟು, ಮಗನೇ ದೇವ್ರೆ ಏನಪ್ಪಾ ಪಕ್ಕದ ಮನೆ ಕಟ್ಬಿಟ್ಟ ಕಣಪ್ಪ ದೇವ್ರೆ, ನನಗಿನ್ನೂ ಮನೆ ಕಟ್ಟಿ ಯೋಗ ಕೊಡ್ಲಿವಲ್ಲ, ಯಾವಾಗಪ್ಪ ಕೊಟ್ಟಿ ಅನ್ನೋ ಹಂಗೆ. ದೇವ್ರೆ ಎಲ್ಲಾರು ಚೆನ್ನಾಗವ್ರೆ, ನಾನು ಯಾವಾಗಪ್ಪ ಚೆನ್ನಾಗಿರ್ಸಿ ಅಂತ ಕೇಳ್ಕೊತಾರೆ. ನೀವು ಎಲ್ಲೇ ಯಾವುದೇ ಭಕ್ತರು ಬಂದು ಕೇಳಿ, ದೇವಸ್ಥಾನ ಒಳಗಡೆ ಇರುವಂತ ನೆಮ್ಮದಿ ಆಚೆ ಹೋದಕ್ಕೆ ನೆಮ್ಮದಿ ಕಮ್ಮಿ ಆಗೋಯ್ತದೆ ಸರ್. ಏನೋ ಒಂದು ಶಕ್ತಿ ಇದೆ, ಇದೊಂದು ಅಯಸ್ಕಾಂತೀಯ ಗುಣ ಈ ದೇವಸ್ಥಾನ ಇದೇನೋ ಅನ್ನುವ ಒಂದು ಮನಸ್ಸು ನಮ್ಮಲ್ಲಿ ಭಾಸವಾಗ್ತಾ ಇದೆ ಸರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ವಿಶೇಷವಾಗಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಹಾಲ್ಕೆರೆ ಗ್ರಾಮಕ್ಕೆ ನಾವು ವಿಶೇಷವಾಗಿ ಬಂದಿದ್ದೇವೆ. ಜೊತೆಗೆ ನಮ್ಮ ಅಂಕಣಕಾರರು ಆದಂತಹ, ಜೊತೆಗೆ ಬರಹಗಾರರು, ಸಮಾಜ ಚಿಂತಕರಾದಂತಹ ಮಣ್ಣೆ ಮೋಹನ್ ರವರ ತಂಡದಿಂದ ಬಂದಿದ್ದೀವಿ. ವಿಶೇಷ ಏನು ಅಂತಂದ್ರೆ, ಇಲ್ಲೊಂದು ದೇವಾಲಯ ಐತೆ. ಆದ್ರೂ ವೀರಭದ್ರ ಸ್ವಾಮಿ ದೇವಾಲಯ ಅಂತ, ಪುರಾತನ ಪ್ರಸಿದ್ಧ ದೇವಾಲಯ. ತನ್ನದೇ ಆದ ವಿಶೇಷತೆಗಳಿದಾವೆ. ನಿಮ್ಗೂ ಕೂಡ ಈ ಒಂದು ವಿಶೇಷತೆನ ತೋರಿಸುವಂತ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಮಣ್ಣೆ ಮೋಹನ್ ಸರ್ ಬನ್ನಿ ಸರ್. ವಿಶೇಷತೆ ತೋರ್ಸೋದಕ್ಕೋಸ್ಕರ, ದೇವಾಲಯದ ವಿಶೇಷತೆ ತೋರ್ಸೋದಕ್ಕೋಸ್ಕರ ನಾವು ಈ ಒಂದು ಕರ್ಕೊಂಬಂದಿದ್ರ. ಬಹಳ ಖುಷಿ ಆಯ್ತು ನಮ್ಗೂ ಕೂಡ. ಇದನ್ನೆಲ್ಲ ನೋಡಿ, ಇಷ್ಟೊಂದು ಅದ್ಭುತ ಇದೆಯಲ್ಲ ಸರ್ ಇದು. ವಿಶೇಷವಾಗಿ ಅನೇಕ ಜನರು ನಮ್ಗೆ ಪರಿಚಯ ಇದ್ದಾರೆ. ಅದರಲ್ಲಿ ನಮ್ಮ ಅರ್ಚಕರಾದಂತ ರೇಣುಕಾ ಸ್ವಾಮಿ ಅವರು ನಾವು ಬಹಳ ಆಪ್ತರು. ನಾವಿಬ್ರು ಧಾರ್ಮಿಕ ಮನಸ್ಸುಗಳಾಗಿರೋದ್ರಿಂದ ಧಾರ್ಮಿಕ ವಿಷಯಗಳ ಬಗ್ಗೆ ಆಗಾಗ್ಗೆ ನಾವು ಫೋನಿನ ಮೂಲಕ ಸಂಭಾಷಣೆ ನಡೆಸೋದ್ರಿಂದ, ಮತ್ತೆ ಈಗಾಗಲೇ 2 ವರ್ಷಗಳ ಹಿಂದೆ ನಾನು ಇದೇ ಗ್ರಾಮಕ್ಕೆ ಜಾತ್ರೆಯಲ್ಲಿ ಭಾಗವಹಿಸಕ್ಕೆ ಬಂದಂತ ಸಂದರ್ಭದಲ್ಲಿ ಇವರೆಲ್ಲ ನನಗೆ ತುಂಬಾ ಜನ ಇಲ್ಲಿನ ಜನ ಆತ್ಮೀಯರಾಗಿದ್ರು. ಆ ಹಿನ್ನೆಲೆಯಲ್ಲಿ ಈ ವಿಷಯ ನನ್ನ ಗಮನಕ್ಕೂ ಬಂತು. ದೊಡ್ಡ ಜಾತ್ರೆ ಅಂತ ಸುಮಾರು 24 ವರ್ಷಗಳ ನಂತರ ಈ ಊರಿನಲ್ಲಿ ಒಂದು ದೊಡ್ಡ ಜಾತ್ರೆ ಆಗ್ತಿದೆ. ಹಾಗಾಗಿ ಅದ್ರ ವಿಶೇಷತೆಯನ್ನ ತಿಳಿಸ್ತೀವಿ, ನಮ್ಮ ಊರಿಗೆ ಬನ್ನಿ ಅನ್ನೋಂತ ಆಹ್ವಾನವನ್ನ ಇವ್ರು ನೀಡಿದ ಕಾರಣ ಇಡೀ ನಮ್ಮ ತಂಡದಿಂದ ನಮ್ಮ ಕಿಶೋರ್ ಇದ್ದಾರೆ, ನಮ್ಮ ಸುಮಲತಾ ಇದ್ದಾರೆ, ನಮ್ಮ ವರ್ಷ ಇದ್ದಾರೆ, ನಮ್ಮ ಪ್ರದೀಪ್ ಇದ್ದಾರೆ, ನಮ್ಮ ರಂಜಿತಾ ಇದ್ದಾರೆ, ನಮ್ಮ ಬಸವರಾಜು ಅವರು ಇದ್ದಾರೆ, ನಮ್ಮ ಮಂಡ್ಯದಾರೆ ಅವರು. ನನಗೆ ಒಂದು ಕುತೂಹಲ, ಬಹಳ ವರ್ಷಗಳಿಂದ ನನ್ನ ಕುತೂಹಲ, ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ನಂತರ ಇಲ್ಲಿವರೆಗೂ ಏನನ್ನ ನಾವು ನೋಡಿದ್ದೀವಿ ಅದನ್ನು ಹೊರತುಪಡಿಸಿದ ಹೊಸ ವಿಷಯಗಳನ್ನ ನಾವು ನೋಡ್ಬೇಕು ಮತ್ತು ಅದನ್ನ ಇಡೀ ನಾಡಿನ ಜನತೆಗೆ ತಿಳಿಸ್ಬೇಕು ಅನ್ನೋ ನಮ್ಮ ಆಶಯ. ಹೊಸದನ್ನ ಬರಿಬೇಕು, ಹೊಸದನ್ನ ನೋಡ್ಬೇಕು, ಹೊಸದನ್ನ ಅನ್ವೇಷಣೆ ಮಾಡಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ಇಲ್ಲಿನ ಜಾತ್ರೆ ವಿಶೇಷ ಅನ್ನಿಸ್ತು. ಇಲ್ಲಿನ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯ ಊರಿನ ಐತಿಹ್ಯ ಕೂಡ ತುಂಬಾ ವಿಶೇಷ ಅನ್ನಿಸ್ತು. ಹಾಗಾಗಿ ಇದನ್ನ ನಾವು ಗುರುತಿಸಿ ಗ್ರಾಮವನ್ನ ಇದನ್ನ ನಾಡಿಗೆ ಪರಿಚಯಿಸಂತ ಕೆಲಸ ಮಾಡಲೇಬೇಕು ಅಂತ ತೀರ್ಮಾನಿಸಿ ಇಲ್ಲಿಗೆ ಬಂದಿದ್ದೀವಿ. ನೀವೆಲ್ಲ ತಂಡದಿಂದ ಬಂದಿದ್ದಾರೆ. ಎಲ್ಲರಿಗೂ ಮೊದಲನೇದಾಗಿ ಈ ಹಾಲಕೆರೆ ಗ್ರಾಮಕ್ಕೆ ಸ್ವಾಗತವನ್ನ ಕೋರ್ತಾ, ನಮ್ಮ ಅರ್ಚಕರಾದಂತ ರೇಣುಕಾ ಸ್ವಾಮಿ ಅವರಿಗೆ ವಂದಿಸುತ್ತಾ, ಇಡೀ ಗ್ರಾಮಸ್ಥರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇವತ್ತಿನ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಸರ್. ಹಾಗಾದ್ರೆ ಫಸ್ಟ್ ಇಲ್ಲಿನ ವಿಶೇಷತೆ ಬಗ್ಗೆ ತಿಳಿಯೋದಾದ್ರೆ ನಮ್ಮ ಅರ್ಚಕರ ಆದಂತ ರೇಣುಕಾ ಸ್ವಾಮಿ ಅವ್ರನ್ನ ಕೇಳೋಣ. ಖಂಡಿತ ಕೇಳಿ ನಂತರ ವಿಚಾರಧಾರೆಗಳನ್ನ ನಮ್ಮ ಒಂದು ಏನು ಸಾರ್ವಜನಿಕರಿದ್ದಾರೆ, ನಮ್ಮ ವೀಕ್ಷಕರಿದ್ದಾರೆ, ಅವ್ರು ನೋಡುವಂತ ಕೆಲಸ ಮಾಡ್ತಾರೆ. ಮತ್ತೆ ವಿಶೇಷತೆ ಐನರೇ ನಮಸ್ತೆ. ನಮಸ್ಕಾರ. ವಿಚಾರ ಇಷ್ಟೇನೇನೆ, ಇಲ್ಲಿ ಪ್ರಸಿದ್ಧವಾದಂತಹ ಒಂದು ದೇವಾಲಯ ವೀರಭದ್ರ ಸ್ವಾಮಿ ದೇವಾಲಯ, ಪುರಾತನ ಪ್ರಸಿದ್ಧ ಇತಿಹಾಸ ಇರುವಂತಹ ದೇವಾಲಯ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ಮೊದಲು ನಮ್ಮ ಹೆಸರು ವಿದ್ವಾನ್ ರೇಣುಕಾ ಸ್ವಾಮಿ ಶಾಸ್ತ್ರಿಗಳು, ಹಾಲ್ಕೆರೆ, ಕೆರಗೋಡು ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಈ ಪವಿತ್ರವಾದಂಥ ಪುಣ್ಯಕ್ಷೇತ್ರ ನಮ್ಮ ಗ್ರಾಮ ಆ ವೀರಭದ್ರ ಸ್ವಾಮಿಯಿಂದನೇ ಸಹ ಒಳ್ಳೆಯ ಹೆಸರನ್ನು ಮಾಡ್ತಾ ಇದೆ ಅಂತ ನಾವು ಹೇಳೋಕ್ಕೆ ಇಚ್ಛಪಡ್ತೀವಿ. ಮತ್ತು ಈ ಗ್ರಾಮದ ಒಂದು ವಿಚಾರಧಾರೆಯನ್ನು ನಿಮಗೆ ಹೇಳಬೇಕು ಅಂದರೆ ನನಗೆ ಭಾರಿ ಹೆಮ್ಮೆ ಆಗ್ತಾಯಿದೆ. ಇಂಥ ಪುಣ್ಯ ಸಿಕ್ಕಿರೋದು ನಮ್ಮ ಮಣ್ಣೆ ಸರ್ ಸಾಹೇಬರಿಂದ ಮತ್ತು ಕಿಶೋರ್ ಸಾಹೇಬರಿಂದ. ಇದು ನನಗೆ ಸಂತೋಷ ಉಂಟು ಮಾಡ್ತಾಯಿದೆ. ಈ ಹಾಲ್ಕೆರೆ ಅನ್ನುವ ಹೆಸರು ಬರಬೇಕಾದ್ರೆ ಏನಪ್ಪ ಕಾರಣ ಅಂದರೆ, ನಮ್ಮ ಊರ ಪಕ್ಕ ಇದು ಮೊದಲು ಕಾಡಾಗಿತ್ತು. ಹಾಲ್ಕೆರೆ ಗ್ರಾಮ ಅಲ್ಲ, ಒಂದು ಕಾಡು. ಆ ಕಾಡಾಗಿದ್ದಂಥ ಸಂದರ್ಭದಲ್ಲಿ ಕಿಲಾರದಿಂದ ಹಸುಗಳನ್ನು ಮೇಯಿಸಕ್ಕೆ ಬರ್ತಿದ್ದಂತಹ ಹಸು ಮಾಲೀಕರು ದಿನ ಎಂದಿನಂತೆ ಮೇಯಿಸ್ಕೊಂಡು ಹೋಗ್ತಾ ಇದ್ದಾಗ ಒಂದು ಹಸು ಮಾತ್ರ ಮನೆಗೆ ಹೋದಾಗ ಹಾಲು ಕರೀದೇನೆ ಅದು ರಕ್ತವನ್ನು ಕರಿತಿತ್ತು. ಏನಪ್ಪ ಕರಿತಾ ಇದೆಯಲ್ಲ ಇದು ರಕ್ತ ಅಂತಂತ ಅವರು ಅದನ್ನು ಕಂಡುಹಿಡಿಬೇಕು ಅಂತ ಜೊತೇಲಿ ಬಂದಾಗ ಇಲ್ಲಿ
ಒಂದು ಹುತ್ತ ಇತ್ತು. ಈಗ ನಾವೇನೋ ಉದ್ಭವ ವೀರಭದ್ರ ಸ್ವಾಮಿ ಇದೆಯಲ್ಲ, ಅಂದರೆ ವೀರಭದ್ರ ಸ್ವಾಮಿ ಅಂದರೆ ರುದ್ರ, ಲಿಂಗ ರೂಪದಲ್ಲಿರುವಂಥ ವೀರಭದ್ರೇಶ್ವರ ಅಲ್ಲಿ ಬಂದು ಹಸು ಹಾಲು ಕರಿತಿರುವಾಗ ಒಂದು ಗಾಬರಿ ಆಯ್ತು, ಏನಪ್ಪ ಇಲ್ಲಿ ಬಂದು ಹಸು ಹಾಲು ಕರಿತಾ ಇದೆಯಲ್ಲ ಅಂತ. ಯಾರಿಗೆ? ಆ ಮಾಲೀಕರಿಗೆ. ಅಂದ್ರೆ ಮನೆಯಲ್ಲಿ ಹೌದು, ರಕ್ತ ಕೊಡ್ತಿದ್ದಂತ ಹಸು ಹಾಲು ಕರಿಬೇಕಾದ್ರೆ ಈ ಜಾಗದಲ್ಲಿ ಬಂದು ಹಾಲು ಕೊಡ್ತಿತ್ತು. ಹೌದು, ಹಾಲು ಕೊಡ್ತಿದ್ದಾಗ ಆ ಗಾಬರಿಯಾಗಿ ಅವ್ರೇನ್ ಮಾಡಿದ್ರು, ಅವ್ರ ಹತ್ರ ಇದ್ದಂತ ಕೊಡ್ಲಿ ತೆಗೆದು ಎಸೆದ್ರು. ಎಸೆದ ತಕ್ಷಣ ಗಾಬರಿಗೆ ಏನ್ ಮಾಡ್ತು, ಲಿಂಗದ ಮೇಲೆ ಕಾಲಿಟ್ಟಾಗ ಆ ಲಿಂಗದ ಮೇಲೆ ಬಸವಪ್ಪನ ಒಂದು ಅಜ್ಜೆ ಗುರುತಿದೆ. ಆ ಲಿಂಗದ ಮೇಲೆ ಬಸಪ್ಪನ ಅಜ್ಜೆ ಗುರುತಿದೆ. ಹೆಜ್ಜೆ ಗುರುತು, ಹೆಜ್ಜೆ ಅಥವಾ ಅಜ್ಜೆ ಏನಂತಾರೆ, ಹಳ್ಳಿನಲ್ಲಿ ಹೆಜ್ಜೆ ಅಂತಾರೆ, ಅಜ್ಜೆ ಅಂತಾರೆ. ಅದು ನಾವು ಯಾವ ರೀತಿ ತಗೋತೀವಿ ಅದ್ರ ಮೇಲೆ ಹೆಜ್ಜೆ ಗುರುತು. ಯಾವಾಗ ಹೆಜ್ಜೆ ಗುರುತಾಯ್ತು ಅವನಿಗೆ ಗಾಬರಿಯಾಗಿ ಶಿವ ಪ್ರತ್ಯಕ್ಷ ಆಗ್ತಾನೆ. ಆಗಿನ ಕಾಲದಲ್ಲಿ ದೇವರು ಕಣ್ಣಾರೆ ಪ್ರತ್ಯಕ್ಷ ಆಗ್ತಿದ್ರು. ಈಗ ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರೆ ಅವರೇ ನಮ್ ದೇವರು. ಅವಾಗ ಒಳ್ಳೇದ್ ಮಾಡ್ಬೇಕು ಅಂದ್ರೆ ದೇವ್ರು ಪ್ರತ್ಯಕ್ಷ ಆಗ್ತಿದ್ದ. ಈಗ ಯಾರು ಒಳ್ಳೇದ್ ಮಾಡ್ತಾರೆ ಅವರೇ ನಮ್ಗೆ ದೇವ್ರು, ನಮ್ಮ ಬಾಗು ದೇವ್ರು ಅಂತೀವಿ. ಆಗ ಹಿಂದೂ ಕಾಲದಲ್ಲಿ ಏನ್ ಮಾಡ್ತಿತ್ತು, ಪ್ರತ್ಯಕ್ಷ ಆಗ್ತಿತ್ತು. ಆ ಪ್ರತ್ಯಕ್ಷ ಆಗಿರುವಂತ ಸಂದರ್ಭದಲ್ಲಿ ನನಗೆ ಒಂದು ಗುಡಿ ಕಟ್ಸ್ಕೊಡಪ್ಪ ಅಂತ ಕೇಳ್ಕೊಂಡಾಗೆ ಆಗ ಊರಿನ ಎಲ್ಲ ಗ್ರಾಮಸ್ಥರನ್ನ ಸೇರಿಸಿ ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸಿ, ಅದು ಯಾವ ಕಾಲಪ್ಪ ಅಂದ್ರೆ ಸುಮಾರು ಒಂದು 700-800 ವರ್ಷಗಳಾಗಿದೆ. ಅಂದ್ರೆ 7-8 ಶತಮಾನಗಳ ಕಾಲದಲ್ಲಿ ಇದನ್ನು ನಡೆದಿರುವಂತ ಘಟನೆ. ಆಲಕರೆ ಅಂತ ಹೆಸರಿದ್ದದ್ದು. ಯಾವ ಹಾಲು ಕರಿತಿದ್ದಲ್ಲ ಇಲ್ಲಿ, ಅದನ್ನ ಆಲಕರೆ, ಅದು ಹಳ್ಳಿನಲ್ಲಿ ಮಾತಾಡ್ತಾ ಆಲಕೆರೆ ಆಗಿದೆ. ಈಗ ಆಲಕರೆ ಉದಾಹರಣೆ ಬೆಂಗಳೂರನ್ನ ನಾವೇನಂತಿದ್ವಿ, ಬೆಂದಕಾಳೂರು ಅಂತಿದ್ವಿ, ಈಗ ಅದು ಬೆಂಗಳೂರು ಆಗಿದೆ. ಅದೇ ತರ ನಮ್ಮೂರು ಆಲಕರೆ ಅಂತಿದ್ದದ್ದು ಆಲಕೆರೆಯಾಗಿ ಮಾರ್ಪಟ್ಟಿದೆ. ಆ ಸಂದರ್ಭದಲ್ಲಿ ಆ ಊರಿನ ಯಜಮಾನರು ಇವತ್ತು ಸಹ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕಿಲಾರದಿಂದನೇ ಬರಬೇಕು. ಎಲ್ಲ ಕಾರ್ಯಕ್ರಮಗಳು ದೀಪಾವಳಿ ಹಬ್ಬ ಆದ್ರೂ ಅಷ್ಟೇ, ಈ ದೊಡ್ಡ ಹಬ್ಬ ಆದ್ರೂ ಅಷ್ಟೇ. ಇನ್ನು ಉಳಿದ ಹಬ್ಬಗಳಿಗೇನು ಅವ್ರೇನು ಎಂಟ್ರಿ ಆಗಲ್ಲ. ಈ 2 ಹಬ್ಬದಲ್ಲಿ ಮಾತ್ರ ಅವರ ಉಪಸ್ಥಿತಿನಲ್ಲಿ ಕಿಲಾರ ಅಂತಂದ್ರೆ ನಮ್ಮ ಏನು ವೀಕ್ಷಕರಿದ್ದಾರಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಕಿಲಾರ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ಈಗ ಆಲ್ಕೆರೆ ಅನ್ನೋದು ಮೊದಲು ಆಲ್ಕೆರೆ ಇರ್ಲಿಲ್ಲ, ಕಿಲಾರನೇ ಮೂಲ ಗ್ರಾಮ. ಕಿಲಾರ ಅಂದ್ರೆ ಗ್ರಾಮದ ಜನ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಕಿಲಾರ ಅಂತ ಗ್ರಾಮ ಇದೆ. ನಮ್ಮ ಆಲ್ಕೆರೆ ಗ್ರಾಮ ಅಂತ ನಾಮಕರಣ ಆಗೋಕ್ ಮೊದಲೇ ಅಂದ್ರೆ ಇಲ್ಲಿ ಯಾರು ಜನ ಇರ್ಲಿಲ್ಲ. ಇಲ್ಲಿ ತರಗುಡಿಸಿ ಮನೆ ಮಾಡೋರೊಬ್ರು, ಅವ್ರಿಗೆ ಯಾರು ಇಲ್ಲ. ತರಗುಡಿಸಿ ಮನೆ ಮಾಡಿದ್ರು ಅವರು ಯಾರು ಇಲ್ಲ. ಅವರೆಲ್ಲ ಈಗ ತೀರೋಗಿದ್ರೆ ಬಾಕಿಯವರೆಲ್ಲ ಬಂದು ಒಂದೊಂದು ಊರಿಂದ ಒಂದೊಂದು ಊರಿಂದ ಸೇರ್ಕೊಂಡಿದ್ದಾರೆ. ಈಗ ಆ ಸೇರ್ಕೊಂಡಿರುವಂತ ಸಂದರ್ಭ ಈಗ ಜನ ಬೇಕಲ್ಲ. ಈಗ ಆಲ್ಕೆರೆ ಊರು ಅಂತಂದ್ರೆ ಜನ ಇರ್ಲೇಬೇಕು. ಜನ ಇಲ್ಲ ಅಂದ್ರೆ ಊರು ಆಗಕ್ಕೆ ಸಾಧ್ಯ ಇಲ್ವಲ್ಲ. ಹಂಗಾಗಿ ಹಬ್ಬ ಮಾಡ್ಬೇಕಾದ್ರೆ ಈ ಊರು ಜನನ ಸಹಕಾರ ಬೇಕು. ನಮ್ಮ ಆಲ್ಕೆರೆ ಸಹಕಾರ ಹೇಗಿದೆ ಅಂದ್ರೆ ಕಿಲಾರದವ್ರಿಗೆ ಸಂಪೂರ್ಣ ಸಹಕಾರವನ್ನ ನಮ್ಮ ಆಲ್ಕೆರೆಯವ್ರು ಕೊಡ್ತಾರೆ. ಇಲ್ಲಿನ ಯಜಮಾನರು ಯಾವುದೇ ರೀತಿ ತಾಪತ್ರಗಳಿಲ್ದೇನೆ ನಿರಳಗಳವಾಗಿ ನಮ್ಮ ವೀರಭದ್ರ ಸ್ವಾಮಿಯ ಜಾತ್ರೆಯನ್ನ ಮಾಡ್ಲೇಬೇಕು. ಯಾವುದೇ ಒಂದು ಕಾರ್ಯಕ್ರಮ. ವೀರಭದ್ರೇಶ್ವರ ಜಾತ್ರೆ ಅಂದ್ರೆ ವಿಶೇಷತೆ ಆಗಾದ್ರೆ ಏನು ಅಂದ್ರೆ 2 ಗ್ರಾಮಗಳ ಸಹಬಾಳ್ವೆ, ಸಾಮರಸ್ಯ. ಹೌದು ಅಲ್ವಾ? ಅಷ್ಟೂ ಜನ ಒಟ್ಟಾರೆ 2 ಊರು ಗ್ರಾಮಗಳ ಸಾವಿರಾರು ಜನರ ಸಹಬಾಳ್ವೆ, ಸಾಮರಸ್ಯ ಇದಕ್ಕೆ ಕಾರಣ ಆಗ್ತದಾಗ. ಸರ್ ಇನ್ನೊಂದು ವಿಶೇಷತೆ ಐತೆ ಸರ್. ಹೇಳಿ. ಇನ್ನೊಂದು ನಾನು ಕೇಳ್ಪಟ್ಟೆ, ಇಲ್ಲಿ ಜಾತ್ರೆ ನಡೆದ್ರೆ ಲಕ್ಷಾಂತರ ಜನ ಬರ್ತಾರಂತೆ. ಹೌದು, ಇಲ್ಲಿನ ವಿಶೇಷತೆ ಇದು. ಈ ಊರಿನ ವಿಶೇಷತೆ ಜಾತ್ರೆ ಆಗಿರೋದ್ರಿಂದ ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಲು ಮತ್ತು ಕುತೂಹಲ ಇರ್ತಕ್ಕಂತಹ ಆಸಕ್ತರುಗಳು ಇಡೀ ರಾಜ್ಯಾದ್ಯಂತ ಬರ್ತಾರೆ. ಹಾಗಾಗಿ ಅವತ್ತು ಲಕ್ಷಾಂತರ ಜನ ಸೇರ್ತಾರೆ. ಮತ್ತು ಇದು ಪ್ರತಿ ವರ್ಷ ನಡೆಯುವಂಥದ್ದಲ್ಲ. ಪ್ರತಿ ವರ್ಷ ಸಾಮಾನ್ಯವಾದ ಮಾಮೂಲಿ ಜಾತ್ರೆ ನಡೀತದೆ. ಆದ್ರೆ ಇದೆಲ್ಲ ಆಗಾಗಲೇ ಹೇಳದಂತೆ ಅನೇಕ ವರ್ಷಗಳ ನಂತರ ನಡೆಯೋದ್ರಿಂದ ಎಲ್ಲರಿಗೂ ಕೌತುಕ. ನಾವೇ ಬಂದಿದ್ದೀವಿ ಬೆಂಗಳೂರಿಂದ ಅಂದ್ರೆ ಇನ್ನೆಷ್ಟು ಜನಕ್ಕೆ ಕೌತುಕ. ವಿಶೇಷ ಇದನ್ನ ತಿಳ್ಕೊಂಡಾದ್ಮೇಲೆ ಬಂದಿದ್ದು. ಇದ್ರ ಬಗ್ಗೆ ಇಲ್ಲಿನ ಮಹತ್ವ ಏನು, ಇದು ಎಷ್ಟು ವರ್ಷಗಳಿಗೊಮ್ಮೆ ಜಾತ್ರೆ ನಡೀತದೆ, ನಮ್ಗೊಂಥರ ಆಶ್ಚರ್ಯ ಆಗೋಯ್ತು. ಇಲ್ಲಿ ವಿಶೇಷವಾಗಿ ಜಾತ್ರೆ ಅಂತಂದ್ರೆ ಸುಮಾರು 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, ಆತರ ನಡೀತದೆ. ನಾವು ಸಾಕಷ್ಟು ಜಾತ್ರೆಗಳು ನೋಡಿರ್ತೀವಿ. 1 ವರ್ಷ ಆಗಿರ್ಬೋದು, ಅಥವಾ 3 ವರ್ಷ ಅಥವಾ 5 ವರ್ಷಕ್ಕೊಮ್ಮೆ ನಡೆಯುವಂತ ಜಾತ್ರೆ ನೋಡಿರ್ತೀವಿ. ಆದ್ರೆ ಇಲ್ಲಿ ವಿಶೇಷತೆ ಅಂದ್ರೆ 15 ವರ್ಷ, 18 ವರ್ಷ, 24 ವರ್ಷ, ಈ ಸರಿ ನಡೆಯುವಂತ ಜಾತ್ರೆ 24 ವರ್ಷ ತೊಗೊತೈತೆ. ಏನ್ ವಿಶೇಷತೆ ಸರ್? ಏನಾಗಿದೆ ಅಂದ್ರೆ ಇದು ನಮ್ಮ ಒಂದು ಜಾತ್ರೆ ದೊಡ್ಡ ಹಬ್ಬ ಇದೆಯಲ್ಲ, ಇದು ರೂಲ್ಸ್ ಪ್ರಕಾರ ಹೋದ್ರೆ ಶಾಸ್ತ್ರೀಯವಾಗಿ 12 ವರ್ಷಕ್ಕೊಂದ್ಸಲ ಮಾಡಬೇಕು. 12 ವರ್ಷಕ್ಕೊಂದ್ಸಲ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಕಾರಣಗಳು 106 ಬರ್ತವೆ. ಈಗ 67ರಲ್ಲಿ ಮೊದಲ ಕೊಂಡಾಯ್ತು. ನಾವೇ ನಮ್ಮ 1967ರಲ್ಲಿ ಅದಕ್ಕೂ ಮೊದಲೇ ಆಗಿದ್ದಾವೆ. ಅದ್ರ ದಾಖಲಾತಿಗಳಿಲ್ಲ. ಅದಕ್ಕೂ ಮೊದಲೇ ನಡ್ಕೊ ಬರ್ತಾ ಇದೆ. ಬಟ್ 67ರಲ್ಲಿ ಈಗಿರುವಂಥ ಜನಗಳು ಹೇಳ್ತಾರೆ, ಈಗಿನ ಜನರೇಷನ್ 4 ಕೊಂಡವನ್ನ ನೋಡಿರುವಂಥ ಜನರೇಷನ್ ಇದ್ದಾರೆ, ಹಿರಿ ತಲೆಗಳಿದ್ದಾರೆ. ಅವ್ರು ಹೇಳ್ತಾರೆ 67ರಲ್ಲಿ ಮತ್ತೆ 82ರಲ್ಲಿ. 67ಕ್ಕೆ 82 ಇಸ್ವಿನಲ್ಲಿ ಆಗಿದೆ ಅಂದ್ರೆ ಅದನ್ನು ಅಲ್ಲಿಗೆ
15 ವರ್ಷ ಡಿಫ್ರೆನ್ಸ್ ಆಯ್ತು. 15 ವರ್ಷ difference. ಮತ್ತೆ 82ರದ್ದು ಮತ್ತೆ 2001ರಲ್ಲಾಗಿದೆ, 19 ವರ್ಷ ಡಿಫ್ರೆನ್ಸ್ ಆಯ್ತು. ತಿರ್ಗಿ 2001ರಲ್ಲಾಗಿದೆ, 2025 ಆಗ್ತಾ ಇದೆ, 24 ವರ್ಷ ಡಿಫ್ರೆನ್ಸ್. ಎವೇರಿ ದೊಡ್ಡ ಹಬ್ಬಕ್ಕೆ ಒಂದು 5 ವರ್ಷ ಜಾಸ್ತಿ ಆಗ್ತಾ ಇದೆ. ಏನ್ ಕಾರಣ? ಏನು ಅಂತ ಅದು ದೇವರ ಒಂದು ಕೃಪೆನೇ ಇರ್ಬೋದು ಅಂತ ನನ್ನ ಅನಿಸಿಕೆ. ಎರಡು ವಿಚಾರ. ಮಾಮೂಲಿ ಜಾತ್ರೆ ಪ್ರತಿ ವರ್ಷ ನಡೀತಾ ಇದೆಯಾ? ಮಾಮೂಲಿ ಜಾತ್ರೆ ನಡೀತಾ ಇದೆ. ದೊಡ್ಡ ಜಾತ್ರೆ ಅನ್ನೋದು ಈ ತರ ವಿಶೇಷ. ಅದಕ್ಕೂ ಸಹ ಈಗ ನಾವು ಏನ್ ಮಾಡ್ತೀವಿ, ಕಾರ್ತಿಕ ಮಾಸದಲ್ಲಿ ಬರುತ್ತೆ ಒಂದ್ ವರ್ಷ ಮಾರ್ಗಶಿರ ಮಾಸದಲ್ಲಿ ಬರುತ್ತೆ. ಕಾರಣ ಇಷ್ಟೇ, ಯಾಕಪ್ಪ ಕಾರ್ತಿಕ ಮಾಸದಿಂದ ಮಾರ್ಗಶಿರ ಮಾಸಕ್ಕೆ ಹೋಗುತ್ತೆ ಅಂತಂದ್ರೆ, ಕೃತ್ತಿಕಾ ನಕ್ಷತ್ರ ಮತ್ತು ಶಿವಯೋಗ ನಾಮ ಅಂತ ಈ ಎರಡು ಜೊತೆ ಸಮ್ಮಿಲನದಲ್ಲಿ ಬಂದುವಂತ ಯಾವಾಗ ಬರುತ್ತೆ, ಕಾರ್ತಿಕ ಮಾಸದಲ್ಲಿ ಬರ್ಬೋದು ಅಥವಾ ವರ್ಷದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರ್ಬೋದು. ಒಂದು ವರ್ಷ ಏನ್ ಮಾಡುತ್ತೆ, ಕಾರ್ತಿಕ ಮಾಸದಲ್ಲಿ ಬರುತ್ತೆ. ಅದನ್ನ ಶಿವದೀಪೋತ್ಸವ ಅಥವಾ ಕೃತಿಕೋತ್ಸವ ಅಂತ ಕರಿತೀವಿ. ಪ್ರತಿ ವರ್ಷನೂ ಮಾಡುವಂಥದ್ದು ಹಬ್ಬವನ್ನ ಚಿಕ್ಕ ಹಬ್ಬ ಅದು ಶಿವದೀಪೋತ್ಸವ ಅಥವಾ ಕೃತಿಕೋತ್ಸವ ಅಥವಾ ಲಕ್ಷದೀಪೋತ್ಸವ ಅಂತ. ಒಂದು ಲಕ್ಷ ದೀಪವನ್ನು ನಾವು ಇಲ್ಲಿ ಹಚ್ಚುವುದ್ರ ಮೂಲಕ ಒಂದು ಜಾತ್ರೆಯನ್ನ ಮಾಡ್ತೀವಿ. ಪ್ರತಿ ವರ್ಷ ಇರುತ್ತೆ ಇದು. ಇದಕ್ಕೆ ಸಾವಿರಾರು ಜನ ಸೇರ್ತಾರೆ ಈ ಜಾತ್ರೆಗೆ. ಈ ನಮ್ಮ ದೊಡ್ಡ ಹಬ್ಬಕ್ಕೆ ಲಕ್ಷಾಂತರ ಜನ ಸೇರ್ತಾರೆ. ದೊಡ್ಡ ಜಾತ್ರೆ ನೋಡೋದು. ಹೌದು. ಏನು ಗೊತ್ತಾ, ಜಿಲ್ಲೆಯಿಂದ, ರಾಜ್ಯದಿಂದ, ಹೊರದೇಶದಿಂದಲೂ ಬರ್ತಾರೆ, ಅಮೆರಿಕದಿಂದಲೂ ಬರ್ತಾ ಇದ್ದಾರೆ ಇಲ್ಲಿಗೆ. ಹೌದು, ಅಮೆರಿಕದಿಂದ ಅಮೆರಿಕದ ಇದ್ದಾರೆ, ಮಸ್ಕಟ್ ಅಲ್ಲಿ ಇದ್ದಾರೆ, ನಂದೊಂದು ಮುಖ್ಯವಾದ ಪ್ರಶ್ನೆ ಇದೆ. ಸಿಂಗಾಪುರಲ್ಲಿ ಇದ್ದಾರೆ. ನಂದೊಂದು ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಈಗ ದೊಡ್ಡ ಜಾತ್ರೆಗೆ ವರ್ಷದಿಂದ ವರ್ಷಕ್ಕೆ ವ್ಯತ್ಯಾಸ ಐತೆ ಅಲ್ವೇ? ಇದೇ ವರ್ಷ ನಡಿಬೇಕು ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಅದನ್ನ ನಾವು ಒಳ್ಳೆ ಪ್ರಶ್ನೆ. ನಾವು ಇದು ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ರ. ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ದೇವ್ರು ಹಬ್ಬ ಮಾಡ್ಲೇಬೇಕು ಅಂತಂದ್ರೆ ನಾವು ದೇವ್ರಿಗೆ ಹೂವನ್ನ ಒಡ್ಡಿರ್ತೀವಿ. ಆ ಒಡ್ಡಿರುವಂತ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು, ಕಿಲಾರ ಗ್ರಾಮಸ್ಥರು ಮತ್ತೆ ನಮ್ಮ ಆಲ್ಕೆರೆ ಗ್ರಾಮಸ್ಥರು ಇಬ್ರು ಸೇರಿ ದೇವರನ್ನ ಕೇಳ್ತಾರೆ. ದೇವ್ರು ಬಲಗಡೆ ಹೂವ ಕೊಟ್ರೆ ಹಬ್ಬ ಮಾಡ್ತಾರೆ. ಪ್ರತಿ ವರ್ಷನೂ ಕೇಳ್ತಾರೆ. 12 ವರ್ಷ ಆದ್ಮೇಲೆ, ಪ್ರತಿ 12 ವರ್ಷ ಆದ್ಮೇಲೆ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. 13ನೇ ವರ್ಷಕ್ಕೆ, 14ನೇ ವರ್ಷಕ್ಕೆ, 15ನೇ ವರ್ಷಕ್ಕೆ ಅಂತ. ಯಾವ ವರ್ಷ ಬಲಗಡೆ ಕೊಡ್ತದೆ ಆ ವರ್ಷನೇ ಮಾಡುದು. ಇದಕ್ ಮೊದ್ಲೇ 2019 ಕೊಟ್ಟಿತ್ತು ಹೂವನ. ಆ ಕೊರೋನಾ ಕಾರಣದಲ್ಲಿ ಎಲ್ಲಾ ಕಡೆ ಜಾತ್ರೆ ನಿಲ್ಸ್ಬಿಟ್ರು. ಆ ಕೊರೋನಾ ಕಾರ್ಯಕ್ರಮ ನಿಂತ ನಂತರ 5ನೇ ವರ್ಷಕ್ಕೆ ಈಗ ನಡೀತಾ ಇದೆ. ಬಲಗಡೆ ಹೂವು ಕೊಟ್ಟ ತಕ್ಷಣನೇ ಮಾಡಲೇಬೇಕು ಅಂತ ಎಲ್ಲ ಗ್ರಾಮಸ್ಥರು ಇಬ್ರು ಅಂದ್ರೆ 2 ಊರಿನ ಗ್ರಾಮಸ್ಥರು ಯಜಮಾನರುಗಳು ಸೇರಿ ಈ ಕಾರ್ಯಕ್ರಮನ ಇವತ್ತು ಸಂಪನ್ನಗೊಳಿಸ್ತಾ ಇದ್ದಾರೆ. ಯಜಮಾನರಿಲ್ಲ ಅಂದಿದ್ರೆ ದೇವರು ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದಾನೇನೋ ಕಲಿಯುಗದಲ್ಲಿ ನನ್ನ ಕಾರ್ಯಕ್ರಮ ನೀವು ಚೆನ್ನಾಗಿ ಮಾಡ್ರಪ್ಪ ಅನ್ನೋ ಒಂದು ಭಾವನೆ ಇಟ್ಕೊಂಡು ಆ ಯಜಮಾನರು ಆ ಮುಂಚೂಣಿನಲ್ಲಿ ಮಾಡ್ತಾ ಇದ್ದಾರೆ, ಉತ್ಸಾಹದಿಂದ ಮಾಡ್ತಾ ಇದ್ದಾರೆ, ಸಂತೋಷದಿಂದ ಮಾಡ್ತಾ ಇದ್ದಾರೆ. 15 ವರ್ಷ, 19 ವರ್ಷ, 24 ವರ್ಷ ಸಾಮ್ಯತೆ ನೋಡಿ ಎಷ್ಟಿದೆ ಅಂತ. ನೀವು ಅನ್ಕೊಂಡಿರೋದೇನಾದ್ರೂ ಉಂಟಾ? ಅದೇನೆ, ಅವ್ರು ದೇವ್ರು ವರ ಕೊಡೋವರೆಗೂ ಮಾಡಲ್ಲ. ಈಗ ಯಾಕೆ ಅದು 12 ವರ್ಷಕ್ಕಿಂತ ಮುಂದಕ್ಕೆ ಜಂಪ್ ಆಯ್ತಿದ್ರೆ 12ನೇ ವರ್ಷಕ್ಕೆ ಅವ್ರು ಕೇಳ್ತಾರೆ. ಆ ವರ್ಷ ಕೊಡ್ಲಿಲ್ಲ ಅಂದ್ರೆ 13ನೇ ವರ್ಷಕ್ಕೆ ಹೋಗುತ್ತೆ. ಆ ವರ್ಷ ಕೊಡ್ಲಿಲ್ಲ 14ನೇ ವರ್ಷಕ್ಕೆ ಹೋಗುತ್ತೆ. ಹಂಗೆ ಪ್ರತಿ ವರ್ಷನೂ ಆ ಜಾತ್ರೆ ಒಂದೊಂದು ಕಾರಣಗಳಿರ್ತವೆ. ಆ ದೇವ್ರು ಕೊಡುವವರೆಗೂ ಅವ್ರು ಹಬ್ಬ ಮಾಡಲ್ಲ. ಇದೊಂದು ಪದ್ಧತಿ ನೋಡಿ. ನಮ್ಮ ಬರಹಗಾರರು, ಅಂಕಣಕಾರರು, ಸಾಹಿತಿಗಳು, ಸಮಾಜ ಒಂದು ಚಿಂತಕರು ಆಗಿರುವಂತಹ ನಮ್ಮ ಮಣಿಮೋಹನ್ ಅವರು ಈ ವಿಚಾರ ನನಗೆ ಗೊತ್ತಿರಲಿಲ್ಲ. ಇವ್ರು ಹೇಳಿದ್ರು ಈ ತರ, ಕಿಶೋರ್ ಅವರೇ ಈ ತರ ಹಿಂಗ್ ಬರಬೇಕು, ಒಂದು ಒಳ್ಳೆ ಒಂದು ದೇವಾಲಯ ಇದೆ, ಅದರದೊಂದು ವಿಶೇಷತೆ ಇದೆ. ಅದು ಸುಮಾರು ಈ ಬಾರಿ 24 ವರ್ಷದ ನಂತರ ನಡೀತಾ ಇರೋಂಥದ್ದು. ವಿಶೇಷ ಏನು ಅಂತಂದ್ರೆ, ಈ ಕೊಂಡೊಯ್ಯಬೇಕಾದ್ರೆ ಸೌದೆಗಳು ಜೋಡಿಸ್ತಾರೆ ನೋಡಿ. ಆ ದೇವಾಲಯದ ಉದ್ದಕ್ಕೆ ಜೋಡಿಸಿ ಮಾಡೋಂಥದ್ದು ಇಡೀ ನಮ್ಮ ಕರ್ನಾಟಕದ ನಾನು ಎಲ್ಲೂ ನೋಡಿಲ್ಲ. ಅದ್ರ ಬಗ್ಗೆ ಒಂದು ವಿಚಾರ ತಿಳ್ಕೊಂಬರೋಣ ಅಂತ ಹೇಳಿದ್ರು. ಅದಕ್ಕೆ ನಾವು ಬಂದು, ಆದ್ರೆ ವಿಶೇಷ ಕೇಳ್ತಾ ಇದ್ರೆ ಇನ್ನಷ್ಟು ನಮ್ಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈ ಕೊಂಡನ ನೋಡ್ಬೇಕಾದ್ರೆ ಆ 2 ಕಣ್ಣುಗಳು ಸಾಲಲ್ಲ ಸರ್. ಯಾವ ಊರಿಂದ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ನಮ್ಮ ರಾಜ್ಯದಿಂದ ಅಲ್ಲ, ಹೊರ ರಾಜ್ಯದಿಂದ ಬರ್ತಾರೆ, ಹೊರಗಡೆ ದೇಶದಿಂದ ಬರ್ತಾ ಇದ್ದಾರೆ. ನಮ್ಮ ಕೊಂಡದ ವಿಶೇಷತೆ ಏನಪ್ಪಾ ಅಂತಂದ್ರೆ 108 ಅಡಿ ಉದ್ದ, ಎತ್ತರ ಒಂದು 21 ಅಡಿ ಬರುತ್ತೆ. 21 ಅಡಿ ಎತ್ತರ, ಆಗ್ಲಾ 12 ಅಡಿ ಬರುತ್ತೆ. ಇಷ್ಟು ದೊಡ್ಡ ಕೊಂಡ ಕರ್ನಾಟಕ ಅಲ್ಲ ಸರ್, ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆಯಲ್ಲ. ಪ್ರಪಂಚದಲ್ಲಿ ಎಲ್ಲೂ ನಡೆಯಲ್ಲ. ಏನ್ ಸರ್ ಇದು? ನಿಜಕ್ಕೂ ನನಗೆ ಅನ್ನಿಸ್ತಾ ಇದೆ, ಯಾಕೆ ಇದೆ ಈ ಗ್ರಾಮದ ಬಗ್ಗೆ ಒಂದು ಪುಸ್ತಕ ಬರಿಬಾರ್ದು? ಅದೇ ಸರ್, ಅದೇ ಮಹಿಮೆ ಅಂತ ನಾವು ನಿಜಕ್ಕೂ ಒಂದು ಪುಸ್ತಕವನ್ನೇ ಬರಿಬಹುದು. ಅಷ್ಟೊಂದು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನ ಈ ಊರು ಹೊಂದಿದೆ ಅನ್ನೋದು ನಮ್ಗೆಲ್ಲ ನಿಜಕ್ಕೂ ಸಂತೋಷ. ಅಲ್ಲ ಸರ್, ನಾವು ಎಲ್ಲೂ ಕೇಳಿಲ್ಲ ಸರ್ ಈ ವಿಚಾರ, ನಾನು ಎಲ್ಲೂ ಕೇಳೇ ಇಲ್ಲ. ನನ್ನ ಗಮನಕ್ಕೆ ಬಂದ್ಮೇಲೆ ಅದಕ್ಕೆ ನಾನು ಎಲ್ಲಾ ಮಿತ್ರರಿಗೂ ಹೇಳಿ ವಿಚಾರವನ್ನು ಹಂಚಿ ಇದು ನಾಡಿಗೆ ತಿಳಿಸೋಣ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇವೆ. ಐನೂರು ಎಷ್ಟು ಟನ್ ಒಂದು ಸೌದೆ ಬಳಸ್ತೀರಾ ಅಂತ ಸರ್? ಅದು ಟನ್ ಅಂತ ನಾವೇನು ಲೆಕ್ಕಕ್ಕಾಗಲ್ಲ. ಒಟ್ಟಾರೆ ನಮ್ಮ ಊರಿನ ಗ್ರಾಮದಲ್ಲಿ ಯಾರದೇ ಜಮೀನಾಗಿರ್ಲಿ, ನಮ್ಮ ಊರು ಎಲ್ಲೇ ಮಾತ್ರ ಆಲ್ಕೆರೆಯಲ್ಲೇ, ಕಿಲಾರದಲ್ಲೂ ಕಡಿಯೋಂಗಿಲ್ಲ ಮರನ. ಕಿಲಾರದವ್ರ ಗ್ರಾಮದ್ದು ಮರ ಕಡಿಯೋಂಗಿಲ್ಲ. ಕಿಲಾರದವ್ರು ಹಬ್ಬ ಮಾಡ್ತಾರೆ ಅಷ್ಟೇ. ಕಿಲಾರದ ಗ್ರಾಮದ್ದು ಸಹ ಮರವನ್ನ ಕಡಿಯಲ್ಲ. ನಮ್ಮೂರ್ ಎಲ್ಲೇ ಆಲ್ಕೆರೆ ಎಲ್ಲೇ ಇರುತ್ತೆ ಅಂದ್ರೆ RTC ನಲ್ಲಿ ಎಲ್ಲಿ ಆಲ್ಕೆರೆ ಅಂತ ಇರುತ್ತೆ, ಆ ಜಮೀನಿಗೆ ಸಂಬಂಧಪಟ್ಟಂತ ಮರ ಯಾರದೇ ಆಗಿರ್ಲಿ
ಆ ಮರಕ್ಕೆ ಒಂದೇ ಕೊಂಬೆ, ಮರವನ್ನು ಯಾವುದೇ ಕಾರಣಕ್ಕೂ ಕಡಿಯಲ್ಲ, ಪೂರ್ತಿ ಕಡಿಯಲ್ಲ. ಅಂದ್ರೆ ಪರಿಸರವನ್ನ ನಾಶ ಮಾಡುವಂತ ಯಾವುದೇ ವಿಚಾರಧಾರೆಗಳಿಲ್ಲ. ಮರಕ್ಕೆ ಒಂದೇ ಕಂಬ, ಒಂದೇ ಕೊಂಬೆ. ಆ ಕೊಂಬೆ 100 ಚಿಗುರನ್ನು ಹೊಡೆಯುತ್ತದೆ. ಮತ್ತೆ ಓಕೆ, ಮರಕ್ಕೆ ಯಾವುದೇ ರೀತಿ ನಾವು ತೊಂದರೆ ಕೊಡುವಂತ, ಈ ಹಬ್ಬದ ನಿಮಿತ್ತ ಪರಿಸರಕ್ಕೆ ತೊಂದರೆ ಕೊಡುವಂತ ಯಾವುದೇ ವಿಚಾರಗಳಿಲ್ಲ ಅಂತ ನಾವು ಖಡಾಖಂಡಿತವಾಗಿ ಹೇಳ್ಬೋದು ಸರ್. ಮರಕ್ಕೆ ಒಂದೇ ಕೊಂಬೆ ಆಗಿರೋದ್ರಿಂದ ಮರಕ್ಕೆ ನಾವು ಡ್ಯಾಮೇಜೇ ಮಾಡಲ್ವಲ್ಲ. ಅಲ್ಲಲ್ಲ, ಡ್ಯಾಮೇಜ್ ಮಾಡಲ್ಲ. ಆದ್ರೆ ನೀವು 10 ವರ್ಷಕ್ಕೆ 15 ವರ್ಷಕ್ಕೆ ಒಂದೊಂದ್ಸರಿ ಜಾತ್ರೆ ಮಾಡ್ತೀರಾ, ಮೇನ್ ಜಾತ್ರೆ ಮಾಡ್ತೀರಾ. ಅಷ್ಟ್ರೊಳಗಡೆ ಎಷ್ಟು ಮರ ಬೆಳೆಸ್ಬೋದು ಈ ಸಲ ನಾವೇನ್ ಹೇಳಿದೀವಿ ಅಂದ್ರೆ, ನಮ್ಮ ಊರಲ್ಲಿ ಎಷ್ಟು ಜನ ಇದಾರೆ ಆ ಜನಕ್ಕೆಲ್ಲ ಒಂದೊಂದು ಮರ ಇಡ್ಬೇಕಣಪ್ಪ ಅಂತ ಸಂಕಲ್ಪ ಮಾಡಿದ್ವಿ ಸರ್ ಈ ವರ್ಷ. ಒಳ್ಳೆ ಈ ವರ್ಷ ಅದು ಸಂಕಲ್ಪ ಒಳ್ಳೆ ತೀರ್ಮಾನ ಬಿಡಿ, ಸೂಪರ್ ತೀರ್ಮಾನ. ಈ ವರ್ಷ ನೀವು ಸಮಾಜಕ್ಕೆ ಕೊಡುವಂತ ಕೊಡುಗೆ ಅಂತಂದ್ರೆ ಇದು. ಒಂದು ಮನೆಯಲ್ಲಿ 10 ಜನ ಇದಾರೆ ಅಂದ್ರೆ 10 ಮರವನ್ನ ನಿಮ್ ಜಮೀನಲ್ಲಿ ನೆಡ್ಬೇಕು. ನಿಮ್ ಜಮೀನ್ ಇಲ್ಲ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ನೆಡುವಂತ ವ್ಯವಸ್ಥೆಯನ್ನ ಮಾಡಿಸಿದ್ವಿ ಈ ವರ್ಷ ಮಾಡಿಸಿದೀವಿ ಅದನ್ನ. ಅದು ಮೊದಲ ಆದ್ಯತೆ. ನಾವು ಮರ ಪರಿಸರವನ್ನ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಇಕೊಂಡು ಭವಿಷ್ಯ ಹೌದು ಸರ್, ಮರ ಇಲ್ಲ. ಹೌದು ಸರ್, ತುಂಬಾ ಅವಶ್ಯಕವಾಗಿ ಆಗ್ಬೇಕು. ಹೌದು ಸರ್, ನಾವು ಮುಂದುವರ್ಸೋಣ. ಆಮೇಲೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ನಮ್ಮ ಈ ಕಾರ್ಯಕ್ರಮನ ಮುಂದುವರ್ಸೋಣ. ಸರ್, ಇದು ವೀರಭದ್ರೇಶ್ವರ ದೇವಾಲಯ ಸಾಮಾನ್ಯವಾಗಿ ನೀವು ಎಲ್ಲೇ ನೋಡಿ ಪೂರ್ವತ ಉತ್ತರಕ್ಕಿರುತ್ತೆ. ದೇವಾಲಯ ಮೇನ್ ಬಾಗ್ಲಿ ಯಾವಾಗಲೂ ಪೂರ್ವತ ಉತ್ತರಕ್ಕಿರುತ್ತೆ. ನಮ್ಮ ಊರಿನ ವಿಶೇಷ ಏನಪ್ಪಾ ಅಂತಂದ್ರೆ ಇದು ದಕ್ಷಿಣಾಮುಖವಾಗಿದೆ. ವೀರಭದ್ರ ಸ್ವಾಮಿ ದೇವಸ್ಥಾನ ದಕ್ಷಿಣಾಮುಖವಾಗಿದೆ. ಏನಪ್ಪಾ ಅಂದ್ರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ದಕ್ಷಿಣಕ್ಕೆ ಇರುವಂತ ವೀರಭದ್ರ ಸ್ವಾಮಿ ಎಲ್ಲೂ ಇಲ್ಲ. ಆ ವಿಶೇಷವಾದಂತ ದೇವಾಲಯ ದಕ್ಷಿಣದ ಎದುರುಗಡೆ ಕೊಂಡೋತ್ಸವ ಮಾಡ್ತಾ ಇದ್ದಾರೆ. ಆ ಕೊಂಡೋತ್ಸವ ಏನಪ್ಪಾ ಅಂದ್ರೆ ಅಗ್ನಿಕೊಂಡೋತ್ಸವ ಅಂತಾರೆ. ಈ ಕೊಂಡವನ್ನ ಮಾಡ್ಬೇಕಾದ್ರೆ ಪ್ರತಿ 12 ವರ್ಷಕ್ಕೆ ಒಂದ್ಸಲ ಮಾಡಬೇಕು. 12 ವರ್ಷಕ್ಕೆ ನಂತರ ದೇವರನ್ನ ಕೇಳಿದ ನಂತರ ಆ ಕಾರ್ಯಕ್ರಮ ಯಾವ ರೀತಿ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ, ಆ ವರ್ಷದ ಪಂಚಾಂಗದ ಪ್ರಕಾರ ಭರಣಿ ನಕ್ಷತ್ರ ಬರಬೇಕು. ಭರಣಿ ನಕ್ಷತ್ರ ಮೀನ್ಸ್ ಭರಣಿ ಮಳೆ ಅಂತ ಹೇಳ್ತಾರೆ. ಈಗ ಮಳೆ ಒಯ್ಯುವಂತ ಕಾಲವನ್ನ ಅಶ್ವಿನಿ ಮಳೆ, ಭರಣಿ ಮಳೆ, ಕೃತಿಕಾ ಮಳೆ, ಈ ತರ ಮಳೆಗಳ ಹೆಸರು ಹೇಳ್ತಾ ಇರ್ತಾರೆ. ಈ ಮಳೆನಲ್ಲೇ ಈ ಹಬ್ಬವನ್ನ ಮಾಡಬೇಕು, ಪ್ರಾರಂಭ ಮಾಡಬೇಕು. ಮುಕ್ತಾಯನು ಸಹ ಆ ಭರಣಿ ಮಳೆ ಮುಗಿದ್ರೊಳಗಡೆ ಮುಕ್ತಾಯ ಆಗಬೇಕು. ಅದರ ನಿಮಿತ್ತ ಪ್ರಪ್ರಥಮವಾಗಿ ನಾವು ಕಂಬವನ್ನು ತರ್ತೀವಿ. ಕಂಬವನ್ನು ತರುವುದು ಜಮ್ಮುನೇರಳೆ ಮರ ಆಗ್ಬೋದು, ಹತ್ತಿ ಮರ ಆಗ್ಬೋದು, ಅಥವಾ ಬನ್ನಿ ಮರ. ಈ 3ರಲ್ಲಿ ಒಂದು ಮರವನ್ನು ತರ್ತೀವಿ. ಯಾವತ್ತು ತರ್ತೀವಪ್ಪ ಅಂತಂದ್ರೆ 28/4/2025 ಸೋಮವಾರ ಅಂದ್ರೆ ನಾಳಿದ್ದು ಆ ಕಂಬವನ್ನು ತಂದು ಅದನ್ನು ದೇವಾಲಯದಲ್ಲಿಟ್ಟು ಆ ಕೊಂಡದ ಹತ್ರ ಅದಕ್ಕೊಂದು ಪೂಜೆ ಮಾಡಿ, ಅದ ನಂತರ ಸಂಜೆ 3 ಗಂಟೆಗೆ ನಾವು ಆ ಗುಂಡಿಯನ್ನು ತೆಗಿತೀವಿ. ಕೊಂಡದ ಗುಂಡಿಯನ್ನು ಅಂದ್ರೆ ಏನಂತೀವಿ ನಾವು, ಹಾಗೆ ಓಪನ್ ಮಾಡ್ತೀವಲ್ಲ ಭೂಮಿಯನ್ನ ಅಗೆಯುವ ಮೂಲಕ ಪ್ರಾರಂಭ ಮಾಡ್ತೀವಿ. ಅದೇ ದಿನ ಸಂಜೆ 6 ಗಂಟೆ ಒಳಗಡೆ 1-2 ಮರವನ್ನ ಶಾಸ್ತ್ರಕ್ಕೆ ಅಂತ ಇಡ್ತೀವಿ. ಯಾವ ಕೊಂಡವನ್ನ ನಾವು ಬೆಂಕಿಗೆ ಹಾಕ್ಬೇಕೋ, ಅದು ಮರವನ್ನ ಹಾಕ್ಬೇಕೋ, ಆ ಮರವನ್ನ 1-2 ಮರನ ಸಂಜೆ ಆಗೋಗಿರುತ್ತೆ. ಶಾಸ್ತ್ರಕ್ಕೆ ಅವತ್ತು 1-2 ಮರ ಪ್ರಾರಂಭ. 28ನೇ ತಾರೀಕು ಕಂಬ ತರುವುದರ ಮೂಲಕ ಪ್ರಾರಂಭವಾದಂಥ ಹಬ್ಬ. ಪ್ರತಿದಿನ ಏನೋ ಒಂದು ವಿಶೇಷವಾದಂಥ ಸೌದೆಗಳನ್ನು ಜೋಡಿಸ್ತಾ ಇರ್ತೀವಿ. ಅದು 4 ದಿವಸ ಆಗ್ಬೋದು, 5 ದಿವಸ ಆಗ್ಬೋದು. 4ನೇ ತಾರೀಕು ಅದು ಸೌದೆಯನ್ನು ಜೋಡಿಸುವಂತ ಕಾರ್ಯಕ್ರಮ ಮುಗಿಬೇಕು ಅಂತಿದೆ. 4ನೇ ತಾರೀಕು ಮುಗಿದ್ರೆ 5ನೇ ತಾರೀಕು ನಾವು ಹೊಸ ನೀರು ತರುವುದು. ಅಂದ್ರೆ ನಾವು ಮಾಮೂಲಿ ಯಾವುದೇ ಒಂದು ಪೂಜೆ ಮಾಡ್ಬೇಕಾದ್ರೆ ಆ ಪವಿತ್ರ ಗಂಗೆಯನ್ನು ತಂದು ಅಪವಿತ್ರವಾಗಿರುವಂತ ಜಾಗವನ್ನ ಪರಿಶುದ್ಧಗೊಳಿಸಿ ಅದ ನಂತರ ಹೋಮ ಮಾಡಿ, ಹೋಮದ ನಂತರ ಈ ಕಾರ್ಯಕ್ರಮಗಳನ್ನ ನಮ್ಮ ಒಂದು ಗ್ರಾಮದ ಯಜಮಾನರಿದಾರಲ್ಲ, ಅಂದ್ರೆ ಯಜಮಾನರಿಗೆ ಕೊಂಡ ಆಯ್ತಾರಲ್ಲ, ಅವ್ರ ಮನೆ ದೇವರು ಅಂಕನಾಥೇಶ್ವರ ಅಂತ. ಆ ಕೊಂಡ ಆಯುವಂತ ಯಜಮಾನರ ಮನೆ ದೇವರು ಅಂಕನಾಥೇಶ್ವರ. ಆ ಅಂಕನಾಥೇಶ್ವರ ಇಲ್ಲಿ ಬೂದ್ದೂರು ಅಂತಿದೆ. ಆ ಬೂದ್ದೂರಿಂದ ಮಧ್ಯಾಹ್ನ 3:30-4 ಗಂಟೆಗೆ ದೇವರನ್ನ ಬರ್ಮಾಡ್ಕೊಳ್ತೀವಿ. ಅದ ಬಂದ ನಂತರ ಸಂಜೆ 5 ಗಂಟೆಗೆ ನಾವು ಕೊಂಡಕ್ಕೆ ಬೆಂಕಿ ಹಾಕ್ತೀವಿ. ಮತ್ತೆ ಅದಕ್ಕೂ ಮೊದಲೇ ಬಾಯಿಗೆ ಬೀಗ ಹಾಕೋತಾರೆ. ಅದೊಂದು ಶಾಸ್ತ್ರ ಇದೆ. ಯಾರು ಅರ್ಕೆ ಇರ್ತಾರೆ ಅವರೆಲ್ಲ ಹೆಣ್ಮಕ್ಳು ಬಾಯಿಗೆ ಬೀಗ ಹಾಕೋತಾರೆ. ಅದಾದ ನಂತರ ಹೆಜ್ಜೆ ನಮಸ್ಕಾರ ಅಂತಿದೆ. 2 ಕಾರ್ಯಕ್ರಮ ಆದ ನಂತರ ನಾವು ಸಂಜೆ 5 ಗಂಟೆಗೆ ಕರೆಕ್ಟಾಗಿ 5 ಗಂಟೆ 5 ನಿಮಿಷಕ್ಕೆ ಕೊಂಡಕ್ಕೆ ಬೆಂಕಿಯನ್ನ ಹಾಕ್ತೀವಿ. ಅಂದ್ರೆ ಸಂಜೆ ಅಂದ್ರೆ 5ನೇ ತಾರೀಕು 6ನೇ ತಾರೀಕು 5ನೇ ತಿಂಗಳು 2025ನೇ ಇಸ್ವಿ ಮಂಗಳವಾರ ಸಂಜೆ 5 ಗಂಟೆಗೆ ನಾವು ಕೊಂಡಕ್ಕೆ ಬೆಂಕಿ ಹಾಕ್ತೀವಿ. ಅದಕ್ಕೆ ಮೊದಲೇ ನಾವು ಆ ಕೊಂಡವನ್ನ ಯಾವ ರೀತಿ ರೆಡಿ ಮಾಡ್ತೀವಿ ಅಂದ್ರೆ, ಆ ಕೊಂಡ ಇಲ್ಲಿ ಉಪ್ಪರಿಕೆ ಬಸವೇಶ್ವರ ಅಂತಿದೆ.
ಆ ಕೊಂಬಿಗೆ ಮತ್ತೆ ಅಡಿಕೆ ಮರಕ್ಕೆ ಒಂದು ದಾರವನ್ನ ಕಟ್ತೀವಿ. ಆ ಕೊಂಬಿನ ಸಮಕ್ಕೆ ನಾವು ಸೌದೆಯನ್ನ ಜೋಡಿಸೋದು ಎತ್ತರ. ಅಷ್ಟೇ ದೇವಸ್ಥಾನದ ಮೇಲ್ಗಡೆ ಉಪ್ಪರಿಗೆ ಬಸವಣ್ಣ ಐತೆ, ಹಾ. ಉಪ್ಪರಿಗೆ ಬಸವಣ್ಣನ ಕೊಂಬಿನ ನೇರಕ್ಕೆ ಸೌದೆಯನ್ನ ಜೋಡಿಸೋದು ಅಷ್ಟೇ ಸಮಕ್ಕೆ. 21 ಅಡಿ 21 ಅಡಿ ಸರ್, 21 ಅಡಿ ಅದ್ದು ಎಷ್ಟು 108 ಅಡಿ ಉದ್ದ, 21 ಅಡಿ ಅಗಲ. ನಾನು ಹೇಳ್ದಂಗೆ ಈಗಾಗಲೇ ಕರ್ನಾಟಕದಲ್ಲಿ ತುಂಬಾ ವಿಶೇಷವಾದ ಕೊಂಡ ಅನ್ಸುತ್ತೆ. ಹಾಗಾಗಿ ವಿಶ್ವದಲ್ಲಿ ಇದ್ರ ಬಗ್ಗೆ ನಮ್ಮ ಸಾಹಿತಿಗಳು ಒಂದು ಪುಸ್ತಕ ಮಾಡ್ಬೇಕು. ಖಂಡಿತ ಇದೊಂದು ನನ್ನ ಒಂದು ಮನವಿ. ವಿಶ್ವದಲ್ಲಿ ಈ ತರ ಕೊಂಡ ಎಲ್ಲೂ ನಡೆಯಲ್ಲ, ಮುಂದೆ ನಡೆಯಲ್ಲ, ಎಲ್ಲೂ ನಡೆಯಲ್ಲ ಸರ್. ನಮ್ಮೂರು ಬಿಟ್ರೆ ಇನ್ನೆಲ್ಲೂ ಇಲ್ಲ. ಆಮೇಲೆ ನಾವು ಪರಿಸರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೀವಿ ಸರ್. ಮತ್ತೊಮ್ಮೆ ಹೇಳ್ತಾ ಇದೀವಿ, ನಾವು ಈ ಸಲ ಈ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಕುಟುಂಬದಲ್ಲಿ ಅವ್ರು ಒಬ್ಬೊಬ್ರಿಗೂ ಒಂದೊಂದು ಮರ ನೆಡಬೇಕು ಅಂತ ಸಂಕಲ್ಪ ಮಾಡ್ಬಿಟ್ಟಿದೀವಿ ಸರ್. ಇಲ್ಲ ಒಳ್ಳೆ ಸಂಕಲ್ಪ ಮಾಡಿದ್ವಿ. ಊರಿನ ಅಭಿವೃದ್ಧಿಗಾಗಿ ಮತ್ತೆ ನಾಡಿನ ಅಭಿವೃದ್ಧಿಗಾಗಿ ಈ ಕೊಂಡೋತ್ಸವ ಸಂಪೂರ್ಣವಾಗಿ ವೀರಭದ್ರ ಸ್ವಾಮಿಯ ಕೃಪಾಶೀರ್ವಾದದಿಂದ ಯಶಸ್ವಿ ಆಗ್ಬೇಕು ಅಂತ ನಮ್ಮೆಲ್ಲರ ಈ ಆಸೆ. ವಿಚಾರದಲ್ಲಿ ನಾವಿಡೀ ನಮ್ಮ ತಂಡ ನಿಮ್ಮ ಗ್ರಾಮಸ್ಥರ ಜೊತೆಗೆ ಸದಾ ಕೈ ಜೋಡಿಸಕ್ ಸಿದ್ಧ ಇದ್ದೀವಿ. ಪರಿಸರದ ರಕ್ಷಣೆ ನಮ್ಮ ಮುಖ್ಯ ಗುರಿ. ಹೌದು. ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೋಣ. ರುದ್ರ ಮತ್ತು ವೀರಭದ್ರ ಇಬ್ಬರ ನೆಲೆಸುವಿಕೆ ಈ ದೇವಸ್ಥಾನದಲ್ಲಿ ಆಗಿದೆ ಅನ್ನೋದು ವಿಶೇಷ. ಹೌದ್ರಾ? ಈಗಾಗಲೇ ನಾವು ರುದ್ರ ದಕ್ಷಿಣಾಭಿಮುಖ ಆಗಿರೋದು ನಾವು ನೋಡಿದೀವಿ. ಹಾಗಾಗಿ ವೀರಭದ್ರ ಅವರ ಪಕ್ಕದಲ್ಲೇ ನೆಲೆಸಿರೋದು ನೋಡಿದೀವಿ. ಹಾಗಾಗಿ ರುದ್ರ ಮತ್ತು ವೀರಭದ್ರ ಇಬ್ಬರು ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಈ ದೇವದ ವಿಶೇಷವಾಗಿದೆ. ಇದನ್ನ ನಮ್ಗೆ ವಿವರವಾಗಿ ತಿಳಿಸ್ಕೊಡ್ಬೇಕು ತಾವು ಅಂತ ಕೇಳ್ಕೊತೀವಿ. ಆಯ್ತು ಸರ್. ಈಗ ಏನಾಗಿದೆ ಅಂದ್ರೆ ನಮ್ಮ ವೀರಭದ್ರ ಸ್ವಾಮಿ ಸಾಮಾನ್ಯವಾಗಿ ಎಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇದ್ರೂ ಸಹ ಅದು ವಿಗ್ರಹ ರೂಪದಲ್ಲೇ ಇದೆ. ನಮ್ಮೂರಲ್ಲಿ ಮಾತ್ರ ಲಿಂಗ ರೂಪದಲ್ಲಿರುವಂಥ ವೀರಭದ್ರ ಸ್ವಾಮಿ ಅದು ಕಾಲಾನಂತರ ವೀರಭದ್ರ ಸ್ವಾಮಿ ಲಿಂಗ ರೂಪದಲ್ಲಿರುವಂಥ ವೀರಭದ್ರ ಸ್ವಾಮಿ ವಿಶೇಷವಾಗಿ ಆಗಿನ ಕಾಲದ ಧರ್ಮಶಾಸ್ತ್ರ ಬಲ್ಲವರು ವೀರಭದ್ರ ಸ್ವಾಮಿನೇ ನಾವು ಒಂದು ಪ್ರತಿಷ್ಠಾಪನೆ ಮಾಡೋಣ ಅಂತ ಅವರು ಸಂಕಲ್ಪ ಮಾಡಿ ಈ ವೀರಭದ್ರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅಂದಿನ ಕಾಲದ ಋಷಿಮುನಿಗಳು ಅಂತ ಹೇಳ್ಬೇಕು ನಾವು. ಈಗಿನ ಕಾಲದ ಪುರೋಹಿತರು ಅಂತಿದ್ದಾರೆ, ಪುರೋಹಿತರು ಬೇಡಿ. ಹಿಂದಿನ ಕಾಲದಲ್ಲೆಲ್ಲ ಋಷಿಮುನಿಗಳಿದ್ರು, ಗೊತ್ತಲ್ಲ ನಿಮ್ಗೆ. ದೊಡ್ಡ ದೊಡ್ಡ ಋಷಿಮುನಿಗಳು ಕೈ ಹಿಂಗಂದ್ರೆ ಸಾಕು, ಬೇಕಾದಂಥ ವಸ್ತುಗಳು ಕೈಯಲ್ಲೇ ಸಿಗ್ತಿದ್ವು. ಅದೀಗ ಕಂಪ್ಯೂಟರ್ ಬಂದಿದೆ. ವೀರಶೈವ ಪರಂಪರೆ ಪ್ರಕಾರ ಇದು ಬಾಳೆಹೊನ್ನೂರು ಶಾಖೆಗೆ ಬರುತ್ತೆ. ಬಾಳೆಹೊನ್ನೂರು ಶಾಖೆಯ ಮುಖಾಂತರ ಎಲ್ಲೇ ಹೋದ್ರು ನೀವು ವೀರಭದ್ರ ಅಂದ್ಮೇಲೆ ಅದು ವೀರಶೈವ ಸಂಬಂಧಪಟ್ಟಂಗೆ ಇರುತ್ತೆ. ವೀರ 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 ಅಂದ್ರೆ ಅದು ವೀರಶೈವ ಸಂಬಂಧಪಟ್ಟಂಗಿರುತ್ತೆ. ಆದ್ರೂ ಸಹ ಈ ದೇವರು ಬರೀ ವೀರಶೈವರಿಗೆ ಮಾತ್ರ ದೇವರಾಗಿಲ್ಲ. ಎಸ್ಪೆಷಲಿ ಜಾಸ್ತಿ ಇದು ಒಕ್ಕಲುತನಕ್ಕೆ ಜಾಸ್ತಿ ಬೆಲೆಯನ್ನು ಕೊಟ್ಟು ನಮ್ಮ ವೀರಭದ್ರ ಸ್ವಾಮಿ ಒಕ್ಕಲಿಗರಿಗೆ ಜಾಸ್ತಿ ಭಕ್ತರ, ಈ ದೇವರಿಗೆ ಒಕ್ಕಲಿಗರೇ ಜಾಸ್ತಿ ಭಕ್ತರಿದ್ದಾರೆ. ಏನು ವಿಶೇಷ ಇದೆ, ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ಸಾಮಾನ್ಯ ಗೌಡ್ರು ಇರೋದ್ರಿಂದ ಆ ವೀರಭದ್ರ ಸ್ವಾಮಿ ಕಿಲಾರ ಗೌಡ್ರಿಗೆ ಹೆಚ್ಚು ವರವನ್ನು ಕೊಟ್ಟಿದ್ದಾನೆ. ಆ ಊರಿನ ಜನಗಳು ಬೇರೆ ಊರಲ್ಲೆಲ್ಲ ನೆಲೆಸಿದ್ದಾರೆ. ಈಗ ಉದಾಹರಣೆಗೆ ಕಿಲಾರದಿಂದ ಹೋಗಿರುವಂತ ಎಲ್ಲಾ ಜನಗಳು ಸಹ ಒಂದೊಂದು ಊರಲ್ಲಿ ನೆಲೆಸಿದ್ದಾರೆ. ಆ ಭಕ್ತರೇ ನಮ್ಮೂರಿಗೆ ಬರ್ತಾ ಇರೋದು. ಯಾರಪ್ಪ ಅಂದ್ರೆ ನಮ್ಮೂರ್ ಪಕ್ಕ ಬೆಸಗರಳ್ಳಿ, ಪಣ್ಣೆದೊಡ್ಡಿ, ಆನೆದೊಡ್ಡಿ, ಮಾರ್ಸಿಂಗನಹಳ್ಳಿ, ಕೆಂಪೇಗೌಡದೊಡ್ಡಿ, ಯರಗ್ನಹಳ್ಳಿ, ಅನುನಹಳ್ಳಿ, ಸಿಂಗರಾಜಿಪುರ, ಚನ್ನಪಟ್ಟಣ ತಾಲೂಕು ಸಿಂಗರಾಜಿಪುರ, ಅನೂರು, ಕನಕಪುರದಲ್ಲಿ ಕನಕಪುರ, ರಾಮನಗರ, ಅಂದ್ರೆ ಬೇರೆ ಬೇರೆ ಕಡೆ ವಿಸ್ತರಿಸಿದೆ. ದಾವಣಗೆರೆಯಲ್ಲಿ ಇದ್ದಾರೆ ಒಂದು 5-6 ಕುಳ. ಒಟ್ಟು ಒಂದು 15-20 ಊರಿನಲ್ಲಿ ನಮ್ಮ ಈ ದೇವರ ಕುಲಬಾಂಧವರಿದ್ದಾರೆ. ಕುಲಬಾಂಧವರು ಅಂತ ನಾವು ಗೌರವ ಕೊಡ್ಬೇಕು. ಯಾಕೆ ಅಂತಂದ್ರೆ ಆ ದೇವರು ಅವ್ರನ್ನ ಅಲ್ಲಿ ಬೆಳೆಸ್ತಾ ಇದ್ದಾನೆ. ಮತ್ತೆ ಮೈಸೂರು ಹತ್ರ ಬ್ಯಾಚಳ್ಳಿ ಅಂತ ಒಂದು ಬರುತ್ತೆ, ಅಲ್ಲೂ ಸಹ ನಮ್ಮ ಭಕ್ತರು ಈ ದೇವ್ರನ್ನ ಸೇವೆ ಮಾಡೋಕ್ಕೆ ಪ್ರತಿ ವರ್ಷ ಜಾತ್ರೆಯಲ್ಲಿ ಬಂದೇ ಬರ್ತಾರೋ. ಪ್ರತಿ ವರ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಬರ್ತಾರೋ, ಶಿವ ದೀಪೋತ್ಸವ ಕಾರ್ಯಕ್ರಮಕ್ಕೆ ಅಂತ. ಆ ಬಂದಂಥ ಕಾರ್ಯಕ್ರಮದಲ್ಲಿ ಈ ಭಕ್ತರು ಪ್ರತಿ ವರ್ಷ ಬಂದೇ ಬರ್ತಾರೆ. ಏನೇನು ಗ್ರಾಮಗಳು ಹೇಳಿದ್ದೇನಲ್ಲ, ಆ ಗ್ರಾಮದ ಎಲ್ಲ ಭಕ್ತರು ಬಂದು ಆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾರೆ. ಅದೇ ಥರ ಇದು ಒಂದು ವಿಶೇಷವಾದಂತಹ ವೀರಭದ್ರೇಶ್ವರ. ನಿಜವಾಗ್ಲೂ ಇದನ್ನು ನಾವು ಗುಂಬಳಾಪುರ ವೀರಭದ್ರ ಸ್ವಾಮಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಗುಂಬಳಾಪುರ ವೀರಭದ್ರ ಸ್ವಾಮಿ ತಮಿಳುನಾಡು ಅಂದರೆ ಈಗಿನ ಕೃಷ್ಣಗಿರಿ ಜಿಲ್ಲೆ ಡೆಂಕ್ನಿಕೋಟೆ ತಾಲೂಕು ಗುಂಬಳಾಪುರ ಅನ್ನುವ ಗ್ರಾಮದಲ್ಲಿ ನಮ್ಮ ವೀರಭದ್ರ ಸ್ವಾಮಿ ನೆಲೆಸಿದ್ದ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ. ಎಲ್ಲಿಂದ? ಗುಂಬಳಾಪುರದಿಂದ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಹೌದು. ಈಗ ನಾವೊಂದು ಉದಾಹರಣೆ ಹೇಳ್ತೀವಿ. ಈಗ ಧರ್ಮಸ್ಥಳ ಮಂಜುನಾಥೇಶ್ವರನ ವಿಶ್ವನಾಥ ಕಾಶಿಯಿಂದ ಬಂದ ಅಂತ ಹೇಳ್ತಾರೆ. ನಂಜುಂಡೇಶ್ವರನ ಕಾಶಿಯಿಂದ ಬಂದ ಅಂತ ಹೇಳ್ತಾರೆ. ಹಂಗೆ ನಮ್ಮ ದೇವರು ಆಲ್ಕೆರೆ ವೀರಭದ್ರ ಸ್ವಾಮಿ ಗುಂಬಳಾಪುರದಿಂದ ಬಂದಿದ್ದಾನೆ ಅನ್ನೋದು ಒಂದ್ ಕಾಲದಲ್ಲಿ ಅದು ನಮ್ಮ ಕರ್ನಾಟಕ
ಒಂದು ಭಾಗವಾಗಿತ್ತು. 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 ಮೈಸೂರು ಹೌದು, ಮಹಾರಾಜರು ಹೌದು. ಅಲ್ಲಿಗೆ ಆಗ ಆ ಮಠಕ್ಕೆ 2,000 ಎಕರೆಗಳ ದಾನವನ್ನ ಮಾಡಿದ್ದಾರೆ ಮಹಾರಾಜರು. ಎಷ್ಟು ಸಾವಿರ? 2,000 ಎಕರೆ. ಈಗೆಲ್ಲ ತಮಿಳುನಾಡವರು ಅದನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಬಿಡಿ. ಓಕೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ 5 ಮಠಗಳು. ಒಂದು ಮೊದಲು ನಮ್ಮ ದೇವಸ್ಥಾನ ಯಾವ್ದು ಪರಂಪರೆ ನಡ್ಕೊಳ್ಳುತ್ತೆ ಅಂದ್ರೆ ಗುಂಬ್ಳಾಪುರ ಪರಂಪರೆ ನಡ್ಕೊಳ್ಳುತ್ತೆ. ಅದು ಬಾಳೆಹೊನ್ನೂರು ಸಾಕೆ. ಹೌದು. ಈಗಿನ ಕರ್ನಾಟಕದ ರಂಭಾಪುರಿ, ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ರಂಭಾಪುರಿ ಅನ್ನುವ ಒಂದು ಪೀಠಕ್ಕೆ ಸಂಬಂಧಪಟ್ಟದ್ದು. ಅಂತೂ 5 ಮಠಗಳನ್ನ ಒಂದೇ ಕಾಲದಲ್ಲಿ ಮಹಾರಾಜರು 5 ಗ್ರಾಮಗಳನ್ನ ಕೊಟ್ಟಿದ್ದಾರೆ. ಓಕೆ. ಅದರಲ್ಲಿ ಮೊದಲನೇದು ರಾಜಾಪುರ, ಎರಡನೇದು ಗುಂಬ್ಳಾಪುರ, ಮೂರನೇದು ನಾಗ್ಲಾಪುರ, 5ನೇದು ಬಳ್ಳನ್ಪುರ, 6ನೇದು ವಿಭೂತಿಪುರ ಅಂತ. ಬೆಂಗಳೂರು ವಿಭೂತಿಪುರ ಕೇಳಿದ್ರಲ್ಲ, ಅದು ಸಹ ಈ 5 ಗ್ರಾಮಗಳನ್ನ ಈ ಬ್ರಾಹ್ಮಣರಿಗೆ ದಾನವನ್ನ ಕೊಟ್ಟರೆ ಅಗ್ರಹಾರ ಅಂತ ಗ್ರಾಮಗಳು ಕೊಡ್ತಿದ್ರು. ಲಿಂಗಾಯತರಿಗೆ ಗ್ರಾಮಗಳನ್ನ ಕೊಟ್ರೆ ಪುರ ಅಂತ ಕೊಡ್ತಿದ್ರು. ಪುರ ಅಂದ್ರೆ ಸಾಮಾನ್ಯವಾಗಿ ಲಿಂಗಾಯತರಿದ್ದಾರೆ ಅಂತ. ಆ ಪುರ ಅಂದ್ರೆ ಸಾಮಾನ್ಯವಾಗಿ ವೀರಶೈವ ಲಿಂಗಾಯತರಿರ್ತಾರೆ ಎನ್ನುವ ಒಂದು ಪದ್ಧತಿ ಪ್ರಕಾರ 5 ಗ್ರಾಮಗಳನ್ನ ಆಗಿನ ಮೈಸೂರು ಮಹಾರಾಜರು ಆ ಗ್ರಾಮಗಳನ್ನು ಕೊಟ್ಟರೆ, ಆ ಗ್ರಾಮದಲ್ಲಿ ಒಂದಾದಂತಹ ಗುಂಬ್ಳಾಪುರ ಇವತ್ತು ಅದೊಂದು ತಮಿಳುನಾಡು ಸೇರ್ಕೊಂಡ್ಬಿಟ್ಟಿದೆ. ಇನ್ನು 4 ಕರ್ನಾಟಕದಲ್ಲಿದೆ. ಒಂದು ಕೋಲಾರ ಜಿಲ್ಲೆ ನಾಗಲಾಪುರ, ಬೆಂಗಳೂರಿನ ವಿಭೂತಿಪುರ, ಆನೇಕಲ್ ತಾಲೂಕಿನ ರಾಜಾಪುರ, ತಮಿಳುನಾಡು 2 ಇದೆ. ಇನ್ನೊಂದು ಬಳ್ಳನ್ಪುರ ಅಂತಿದೆ, ಅದು ಸಹ ತಮಿಳುನಾಡು ಸೇರ್ಕೊಂಡ್ಬಿಟ್ಟಿದೆ. 3 ಮಾತ್ರ ಕರ್ನಾಟಕದಲ್ಲಿದೆ. ಆ ಗುಂಬ್ಳಾಪುರದಿಂದ ಮುಂದಕ್ಕೆ ಹೋಗ್ಬೇಕು ಬಳ್ಳನ್ಪುರ ಅಂತ. ಅದಕ್ಕೆ ಸಂಬಂಧಪಟ್ಟಂತಹ ಈ ಪಂಚಪೀಠಕ್ಕೆ ಸಂಬಂಧಪಟ್ಟಂತಹ ಈ ದೇವಾಲಯ ಇವತ್ತು ವೀರಭದ್ರೇಶ್ವರ ಎಲ್ಲ ಯಾವುದೇ ಜಾತಿ ವಿಚಾರಧಾರೆಗಳಿಂದನೇ ಸರ್ವವರೆಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ದೇವೋದ್ದೇಶದಿಂದ ಇವತ್ತು ಆಲ್ಕೆರೆ ನೆಲೆಗೊಂಡು ಎಲ್ಲರೂ ಒಳ್ಳೇದು ಮಾಡ್ತಾ ಇದ್ದಾರೆ. ಐನರೇ, ಇದು ಇಲ್ಲಿ ಜಾತ್ರೆ ನಡೆಯುತ್ತಲ್ಲ, ವಿಶೇಷವಾಗಿ ವೀರಭದ್ರ ಸ್ವಾಮಿ ಜಾತ್ರೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತ? ಸರ್, ಇದು ಸ್ಟಾರ್ಟಿಂಗು ಕಾರ್ತಿಕ್ ಮಾಸದಲ್ಲಿ ಇದು ಪ್ರಾರಂಭಕ್ಕೆ ನಾಂದಿ ಆಡುತ್ತೆ ಸರ್. ಇದು ಕಾರ್ತಿಕ್ ಮಾಸದಲ್ಲಿ ನಾವು ಪ್ರಾರಂಭ ಮಾಡಿದ್ರೆ ನಾವು ಜಗಜ್ಯೋತಿ ಅಂತ ದೀಪೋತ್ಸವ ಕಾರ್ಯಕ್ರಮ ಜಗಜ್ಯೋತಿ ಅಂತ ಒಂದು ದೀಪವನ್ನು ಹಚ್ತೀವಿ. ಈ ಹಬ್ಬ ಮಾಡ್ತೀವಿ ಅಂತಂದ್ರೆ ಆ ದೀಪವನ್ನು ಹಚ್ಚುವುದಿಲ್ಲ. ಹಬ್ಬ ಮಾಡ್ಬೇಕಾದ್ರೆ ಈ ಹಬ್ಬ ಮಾಡ್ತೀವಿ ಅಂತ ಕನ್ಫರ್ಮೇಶನ್ ಆಗಿದೆ, ಅವಾಗಲೇ ಆಗುತ್ತೆ. 6 ತಿಂಗಳು ಅಂತಾನೆ ಕನ್ಫರ್ಮ್. ಏನ್ ವಿಶೇಷ ಅದು ಸರ್? ಏನಾಗುತ್ತೆ ಅಂದ್ರೆ ಒಂದೇ ವರ್ಷದಲ್ಲಿ 2 ಹಬ್ಬ ಮಾಡಬಾರ್ದು ಅನ್ನೋದು. ಅದನ್ನ ನಾವು ಆ ಮೂಲ ಒಂದು ಏನು ಸಾಂಕೇತವಾಗಿರುವಂತಹ ನಾವು ಅದನ್ನ ಹಚ್ತೀವಲ್ಲ, ಜಗಜ್ಯೋತಿ ಅಂತ ಹಚ್ತೀವಿ, ಅದನ್ನ ನಾವು ಮಾಡಲ್ಲ. ಅದಾದ ನಂತರ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಬೆಂಕಿ ಹಾಕಿ ಹಸುಗಳನ್ನ ನಾವು ಕಿಚ್ಚಾಯಿಸ್ಕೊಂಡಿರ್ತೀವಿ. ಆ ಕಾರ್ಯಕ್ರಮವನ್ನು ನಾವು ಮೊಟಕುಗೊಳಿಸ್ತೀವಿ. ಅಂದ್ರೆ ದೊಡ್ಡ ಹಬ್ಬ ಮಾಡ್ಬೇಕಾದ್ರೆ. ಹೌದು. ಓಕೆ. ಅದಾದ ನಂತರ ಶಿವರಾತ್ರಿನಲ್ಲಿ ಪುರ ಮಾಡ್ತೀವಿ. ಅಂದ್ರೆ 106 ಜನ ಊಟ ಹಾಕ್ತಿವಿ. ಆ ಪದ್ಧತಿನೂ ಸಹ ನಿಲ್ಲಿಸ್ಬಿಡ್ತೀರಾ? ವಿಶೇಷವಾಗಿ ದೊಡ್ಡ ಜಾತ್ರೆ ಮಾಡ್ತಾ ಇರ್ಬೇಕಾದ್ರೆ ಈ ತರ ಕೆಲವೊಂದು ಹಬ್ಬಗಳನ್ನ ಆಚರಣೆನ ಆ ವರ್ಷ ಸ್ಥಗಿತಗೊಳಿಸ್ತೀರಾ? ಧಾರ್ಮಿಕ ವಿಚಾರಧಾರೆಗಳಿಗೆ ಧಾರ್ಮಿಕ ವಿಚಾರಧಾರೆಗಳಿಗೆ ಹೆಚ್ಚು ಒಲವನ್ನು ಕೊಡ್ತೀವಿ. ಓಕೆ. ಹಂಗಾಗಿ ಈ ಕೊಂಡವನ್ನ ವಿಶೇಷವಾಗಿ ಇಂಗೊಂಡ ಮುಂಗೊಂಡ ಅಂತ ಇಬ್ಬರಾಯ್ತಾರೆ. ಇಂಗೊಂಡ ಅಂದ್ರೆ ಮುಂಚೆ ಇವ್ರನ್ನ ಮುಂಗೊಂಡ ಆಯುವಂತವ್ರು, ಹಿಂಚೆ ಬರುವಂತವ್ರನ್ನ ಇಂಗೊಂಡ ಆಯುವಂತವ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಆ ಮುಂಗೊಂಡ ಆಯುವಂತವ್ರು ಈ ದೇವಸ್ಥಾನದ ಅರ್ಚಕರ ಅಣ್ಣ ತಮ್ಮಂದಿರು ಆಯ್ಬೇಕು ಅಂತಿದೆ. ಈ ದೇವಸ್ಥಾನದ ಅರ್ಚಕರ ಅಣ್ಣ ತಮ್ಮಂದಿರು ಆಯ್ಬೇಕು ಅಂತಿದೆ. ಇಂಗೊಂಡವನ್ನ ಅವ್ರ ಪದ್ಧತಿ ಇದೆ. ಅವ್ರು 40 ಕೊಳ ಇದ್ದಾರೆ. ನಮ್ಮ ಈ ದೇವ್ರ ಕೂಡ ಅಂದ್ರೆ ಮುಂಗೊಂಡ ಅವರು ವೀರಗಾಸೆ ಕುಣಿತವನ್ನ ಕಟ್ಕೊಂಡು ವೀರಗಾಸೆ ಕಟ್ಕೊಂಡು ಅವರು ಮುಂಗೊಂಡವನ್ನ ಆಯ್ತಾರೆ. ಅವರು ಅದಾದ ನಂತರ ಇಂಗೊಂಡವನ್ನ ದೇವರನ್ನ ಹೊತ್ಕೊಂಡು ಇಂಗೊಂಡವನ್ನ ಆಯ್ತಾರೆ. ಆ ಇಂಗೊಂಡ ಆಯೋರಲ್ಲಿ 40 ಕೊಳ ಇದ್ದಾರೆ. ಆ 40 ಕೊಳದಲ್ಲಿ 2 ಭಾಗ ಮಾಡ್ಕೊಂಡಿದ್ದಾರೆ. ಒಂದು ವರ್ಷ 20 ಕೊಳದವರು ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. 20 ಜನ ಇದ್ದಾರೆ ಅವರು, 20 ಕೊಳ. ಅವ್ರು 1 ವರ್ಷ ಆಯ್ಕೆ ಮಾಡ್ಕೊತಾರೆ ಒಂದ್ಸಲಿ, 12 ವರ್ಷಕ್ಕೊಂದ್ಸಲಿ. ಹೋದ್ಸಲ ಇರುವಂತವ್ರು ಈ ವರ್ಷ ಆಯ್ವಂಗಿಲ್ಲ, ಅವ್ರ ಅಣ್ಣ ತಮ್ಮದಿರು ಆಯ್ವಂಗಿಲ್ಲ. ಅದಕ್ಕೆ ಕೆಳಗಡೆ ಪಾಲು ಮೇಲ್ಗಡೆ ಪಾಲು ಅಂತ ಏನೋ ಅದು ಅವರು ಒಂದು ಮಾಡ್ಕೊಂಡು ಭಾಗ ಮಾಡ್ಕೊಂಡಿರ್ತಾರೆ. ಆ ಭಾಗದ ಪ್ರಕಾರ ಅವರು ಕೊಂಡವನ್ನ ಸಂಪನ್ನಗೊಳಿಸ್ಕೊಂಡು ಅವ್ರು ಆಯ್ಕೆ ಮಾಡ್ಕೊತಾರೆ. ಅವ್ರು ಆಯ್ಕೆ ಮಾಡ್ಕೊಂಡ್ಮೇಲೆ ಬಂದು ಇಲ್ಲಿ ಹೇಳ್ತಾರೆ ಯಜಮಾನರಿಗೆ, ನಾನು ಆಯ್ತೀನಿ ಕೊಂಡವ ಅಂತಂದ್ಮೇಲೆ ಅವ್ರಿಗೆ ಆ ಟೈಮಿಂದ ಸ್ಟಾರ್ಟ್ ಮಾಡ್ತಾರೆ. ಕೊಂಡ ತುಳಿಯೋದು ಅಂದ್ರಲ್ಲ, ಈ ಕೊಂಡ ತುಳಿಯೋದು ನೀವು ದೊಡ್ಡ ಕೊಂಡ ಅಂತ ಏನಿರ್ತದೆ ಅದನ್ನ ತುಳಿಯೋದ ಅಥವಾ ಅದಕ್ಕೋಸ್ಕರ ಬೇರೆ ಕೊಂಡವನ್ನೇ ನಿರ್ಮಿಸ್ತಾರ? ಇಲ್ಲ, ಆ ದೊಡ್ಡ ಕೊಂಡನೇ ಇಬ್ರು ಆಯ್ಬೇಕು, ಹಿಂದೆ ಮುಂದೆ ಓಡ್ತಾ ಇರ್ತಾರೆ. ಅದು ಹೇಗೆ ಅಂತಂದ್ರೆ ಒಬ್ರು ಕೊಂಡ ಹಾಕೊಂಡು ಹೋದ ತಕ್ಷಣ, ಈಗ ವೀರಗಾಸೆ ಕುಣಿತವ್ರು ಓಡಿದ ತಕ್ಷಣ ಹಿಂದ್ಗಡೆ ಇಂಗೊಂಡನೇ ಆಗ್ಬೇಕು. ಅದು ಬೇರೆ ಕೊಂಡ ವಿಶೇಷವಾಗಿ ಏನು ಹಾಕಲ್ಲ, ಒಂದೇ ಕೊಂಡದಲ್ಲಿ ಇಬ್ರು ಹೋಗ್ತಾರೆ. ಒಂದೇ ಕೊಂಡದಲ್ಲಿ ಹೌದು ಸರ್. ಅಪ್ಪ ಅದು ಏನು 5 ಅಡಿ ಆಳ ತೆಗೆದಿರ್ತಾರೆ, ಅದು ಸಮ ಆಗುತ್ತೆ. ಅದು ಕೆಂಡ 5 ಅಡಿ ಆಳ ಸಮ, ಅದು ಸಮ ಆಗುತ್ತೆ. 67ನೇ ಇಸ್ವಿಲ್ ಕೊಂಡಾದವರು 6 ತಿಂಗಳು ಮಲಗಿದ್ರು. 87ನೇ ಇಸ್ವಿಲಾದಂತ ಕೊಂಡಾದವರು 6 ತಿಂಗಳು ಮಲಗಿದ್ರು. 2001ನೇ ಇಸ್ವಿನಲ್ಲಿ ಕೊಂಡಾದ್ರು ನಾಳೆ ಮನೆಗೆ ಹೋದ್ರು ಸರ್. ಯಾವುದೇ ರೀತಿ ಅವರು ಬೆಡ್ ರೆಸ್ಟೇ ಇಲ್ಲ. ಏನೋ ವಿಶೇಷ 2001 ಕಣ್ಣಲ್ಲಿ ಕಟ್ತಂಗಿದೆ ಸರ್. ಅದನ್ನ ನೀವು ನೋಡ್ಕೋಬೇಕು ಸರ್.
ಅದು ನೋಡುವಂಥ ಭಾಗ್ಯ ಯಾರಿಗಿದೆಯೋ 2001 ಒಬ್ರಿಗೆ ಏನು 6 ತಿಂಗಳು ಮಲಿಕೊಳ್ಳುವಂಥ ವಿಚಾರಣೆ ಇಲ್ಲ. ಇವತ್ತು ಕೊಂಡಾದ್ರೂ ನಾಳೆ ಮನೆಗೆ ಹೋದ್ರು. ಅಲ್ಲ, ಏನೋ ಒಂಥರ ವಿಶೇಷವಾಗಿದೆಯಲ್ಲ. ಈಗ 67ರಲ್ಲಿ ಮಾತ್ರ 6 ತಿಂಗಳು ಮಲಗಿದ್ರು. 87ರಲ್ಲಿ ಆದಾಗಲೂ 6 ತಿಂಗಳು ಮಲಗಿದ್ರು ಅವ್ರಿಬ್ರು. ಇವು 2 ಕೂಡ ಎರಡು ಏನು ಅಂತ ಗೊತ್ತಿಲ್ಲ. ಆದರೆ ಅದು ಏನಾಗುತ್ತೆ ಅಂತ ಹಿಂದೆ ಅದು ಪದ್ಧತಿ ಇತ್ತು, ಹಿಂಗೊಂಡನಿಗೆ ಕಾಲು ಜಾಸ್ತಿ ಸುಡಬೇಕು ಅಂತ. ಈ ಸಲ ಇಬ್ರಿಗೂ ಸುಡಲಿಲ್ಲ. ಏನೋ ವಿಶೇಷ ಇದೆ ಸರ್. ದೇವರು ಅದೊಂದು ದಿವ್ಯವಾದ ಶಕ್ತಿ, ಅವ್ರು ಇದ್ದಂಥ ನಡ್ಕೊಂಡಂಥ ಪದ್ಧತಿ ಮೇಲೂ ಒಳ್ಳೇದಾಗಿರ್ಬೋದು. ಮತ್ತೆ ಆ ದೇವ್ರ ಆಶೀರ್ವಾದ ಅವ್ರು ನಂಬಿದ್ರೆ ಸರ್ ದೇವ್ರನ್ನ. ಇವತ್ತು ಸಹ ಕಾಲಿಗೆ ಚಪ್ಪಲಿ ಹಾಕಲ್ಲ ಸರ್. ಕೊಂಡ ಆಯೋರ್ಗಿರೋ ಪದ್ಧತಿ ಸ್ವಲ್ಪ ವ್ಯವಸ್ಥೆ. ಆ ಕೊಂಡ ಏನಪ್ಪಾ ಅಂತಂದ್ರೆ ಅವ್ರನ್ನ ಕನ್ಫರ್ಮ್ ಮಾಡಿದ ತಕ್ಷಣ ಅವರು ಕಾಲಿಗೆ ಪಾದರಕ್ಷೆಗಳನ್ನು ಹಾಕ್ಬಾರ್ದು ಸರ್. ಅದಂತೂ ಆದಷ್ಟು ನಿಯಮಿತವಾದಂಥ ಆಹಾರ ಪದಾರ್ಥ ಬರಿಗಾಲಿನಲ್ಲೇ ನಡಿಬೇಕು. ನಿಯಮಿತವಾದಂಥ ಆಹಾರ ಪದಾರ್ಥಗಳನ್ನು ತಿನ್ಬೇಕು. ಹೌದು. ಕೊಂಡಕ್ಕೆ ನಾವು ಕನ್ಫರ್ಮೇಶನ್ ಸೌದೆ ಜೋಡಿಸಿದ ಮೇಲೆ ಒಂದು 2 ದಿವಸ ಮುಂಚಿತವಾಗಿ ಅವ್ರನ್ನ ಇಲ್ಲಿ ಬರೋದಂಗೆ ಅವ್ರನ್ನ ಸ್ವಲ್ಪ ಅಲ್ಲೇ ಹೊರಗಡೆ ಮನೆಯಲ್ಲೇ ಅವ್ರನ್ನ ಇಟ್ಟಿರ್ತೀವಿ ಸರ್. ನಾವು ಸೌದೆ ನೋಡಿದಾಗ ಅವ್ರಿಗೆ ಫೀಲಿಂಗ್ ಆಗ್ಬಾರ್ದು ಅಂತ. ಅದೆಲ್ಲ ಇಲ್ಲ. ಆದ್ರೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಸಂಪ್ರದಾಯ ನೋಡಿದಾಗ ಅವ್ರಿಗೆ ಏನಾದ್ರು ಒಂದು ಫೀಲಿಂಗ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಸ್ವಲ್ಪ ಅಲ್ಲ ಒಳ್ಳೆ ಮಾನಸಿಕವಾಗಿ ಅವ್ರಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನೀವೇನೇ ಅನ್ಕೊಳ್ಳಿ ಸರ್, ಈ ಕೊಂಡ ನೋಡುವಂಥವ್ರಿಗೆ ಇರುವಂಥ ಪುಣ್ಯ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಸರ್. ಟಿವಿಲಾರು ನೋಡ್ಲಿ, ಅವ್ರ ಕಣ್ಣಲ್ಲಿ ಎದುರುಗಾರ ನೋಡ್ಲಿ, ಆ ನೋಡುವಂಥ ಸಮಯ ಇದೆಯಲ್ಲ ಅದು ಎಲ್ರಿಗೂ ಸಿಗಲ್ಲ ಸರ್. ಈಗ ಇನ್ನೋರೆ, ಈಗ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಲ್ಲ ಡೇಟ್ಗೆ, ಅವ್ರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ದೇವ್ರು ಮಾಡಿದವ್ರಿಗೆ ಯಾವತ್ತೂ ದೇವ್ರು ಕೈ ಕೊಟ್ಟಿಲ್ಲ ಸರ್. ಖಂಡಿತ. ಪಕ್ಕದ ಮನೆಯವ್ರ ಮನೆ ಕಟ್ಟಿದ್ರೆ ದೇವ್ರೇ ಅವ್ನ ಮನೆ ಕಟ್ಟೋನೆ ಕಣಪ್ಪ, ನನಗೆ ಮನೆ ಕಟ್ಟು ಯೋಗ ಇಲ್ವಲ್ಲಪ್ಪ ಅಂತ ಕೇಳ್ಕೊತಾರೆ. ಅವ್ರು ಕೇಳೋದು 1 ಕೋಟಿ ವ್ಯವಹಾರ, ಹಚ್ಚೋದು 2 ರೂಪಾಯಿನ ಕರ್ಪೂರ. 2 ರೂಪಾಯಿನ ಕರ್ಪೂರ ಹಚ್ಬಿಟ್ಟು ಮಗನೇ ದೇವ್ರೇ ಏನಪ್ಪ ಪಕ್ಕದ ಮನೆ ಕಟ್ಬಿಟ್ಟ ಕಣಪ್ಪ ದೇವ್ರೇ, ನನಗಿನ್ನೂ ಮನೆ ಕಟ್ಟು ಯೋಗ ಕೊಡ್ಲಿವಲ್ಲ, ಯಾವಾಗಪ್ಪ ಕೊಟ್ಟಿ ಅನ್ನೋ ಹಂಗೆ ದೇವ್ರೇ ಎಲ್ಲರೂ ಚೆನ್ನಾಗವ್ರೆ, ನಾನು ಯಾವಾಗಪ್ಪ ಚೆನ್ನಾಗಿರ್ಸಿ ಅಂತ ಕೇಳ್ಕೊತಾರೆ. ನೀವು ಎಲ್ಲೇ ಯಾವುದೇ ಭಕ್ತರು ಬಂದು ಕೇಳಿ, ದೇವಸ್ಥಾನ ಒಳಗಡೆ ಇರುವಂತ ನೆಮ್ಮದಿ ಆಚೆ ಹೋದಟ್ಟಿಗೆ ನೆಮ್ಮದಿ ಕಮ್ಮಿ ಆಗೋಯ್ತದೆ ಸರ್. ಏನೋ ಒಂದು ಶಕ್ತಿ ಇದೆ, ಇದೊಂದು ಅಯಸ್ಕಾಂತೀಯ ಗುಣ ಈ ದೇವಸ್ಥಾನ ಇದೆಯೇನೋ ಅನ್ನುವ ಒಂದು ಮನಸ್ಸು ನಮ್ಮಲ್ಲಿ ಭಾಸವಾಗ್ತಾ ಇದೆ. ನಮಸ್ಕಾರ, ನಮ್ಮ ಹೆಸರು ಅಭಿನಂದನ್ ಪಟೇಲ್ ಅಂತೇಳಿ, ಆಲ್ಕೆರೆ ಅವರು. ಇವತ್ತೇನು ಅಂತಂದರೆ ನಮ್ಮ ಆಲ್ಕೆರೆ ಗ್ರಾಮದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಇಡೀ ಕರ್ನಾಟಕದಲ್ಲಿ ಬಹುಶಃ ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ದೊಡ್ಡ ಕೊಂಡೋತ್ಸವ ಇದು. ಕಳೆದ ಬಾರಿ 2001ರಲ್ಲಾಗಿತ್ತು, ಅದಕ್ಕೂ ಮುಂಚೆ 1982ರಲ್ಲಾಗಿತ್ತು, ಅದು ಕಳೆದು 1967ರಲ್ಲಾಗಿತ್ತು. ಬಹುಶಃ ಆ ಕೊಂಡದಲ್ಲಿ ಎಲ್ಲರೂ ಮೇಡಿ ಆಗಲಿ ಬೇರೆ ರೀತಿಯಾದಂಥ ಪ್ರಚಾರ ಆಗಲಿ ಅಷ್ಟೊಂದು ಇರಲಿಲ್ಲ, ಹಾಗಾಗಿ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಈ ಕರ್ನಾಟಕದಲ್ಲೇ ಬಹುದೊಡ್ಡವಾಗಿ ದೊಡ್ಡ ಕೊಂಡ ಅಂತ ಹೇಳಿಸ್ಕೊಳ್ಳುವಂಥದ್ದು ಈ ನಮ್ಮ ಆಲ್ಕೆರೆ ಗ್ರಾಮದ್ದು. ಇದರ ವಿಶೇಷತೆ ಏನು ಅಂತ ನಾವು ಈ ಕೊಂಡ ಮಾಡಬೇಕು ಅಂತ ಹೇಳಿದಾಗ ಒಂದು 4 ತಿಂಗಳಿಂದನೂ ಕೂಡ ಪ್ರಯತ್ನ ಮಾಡ್ತೀವಿ. ಇಲ್ಲೇನು ಅಂದರೆ ಸೌದೆ ಕಡಿಯುವಂಥದ್ದು, ಇಲ್ಲೇನು ಅಂತಂದರೆ ವಿಶೇಷವಾಗಿ ಎಲ್ಲರೂ ತಿಳ್ಕೊಬಿಡ್ತಾರೆ ಮರನೇ ಕಡಿದು ಬಿಡ್ತಾರೆ ಅಂತ. ಆ ರೀತಿ ಏನಿಲ್ಲ, ಮರಕ್ಕೊಂದು ಕೊಂಬೆ ಅಂತ ಕಡಿತೀವಿ. ಅದನ್ನು ಬಿಟ್ಟರೆ ಯಾರಾದರೂ ಅರ್ಕೆ ಅಂತ ಇಟ್ಕೊಂಡಿದ್ರೆ ಒಂದು ಮರ ಕಡೀರಿ ಅಂತ ಹೇಳಿದ್ರೆ ಅದರೂ ಒಂದು ಸ್ವಲ್ಪ ಬಿಟ್ಟು ಮರವನ್ನು ಕಡ್ಕೋತೀವಿ. ಅಲ್ಲಿಂದ ತಂದು ದೇವಸ್ಥಾನದ ರಂಗದಲ್ಲಿ ಹಾಕ್ತೀವಿ. ಅಲ್ಲಿಂದ ಬಂದು ದಿನನಿತ್ಯ ಸಂಪ್ರದಾಯಗಳು ಏನಿತ್ತು, ನಾವು ಕೊಂಡ ಕಡಿಯುವಂಥದ್ರಿಂದ ಏನು ಕೊಂಡ ಆಯುವಂಥ ಗುಡ್ರನ್ನ ನೇಮಕ ಮಾಡೋದು, ದೇವಸ್ಥಾನಗಳ ಸಂಪ್ರದಾಯಗಳನ್ನು ಪಾಲಿಸುವಂಥದ್ದು, ಅಲ್ಲಿಂದ ಗ್ರಾಮಸ್ಥರಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು, ಎಲ್ಲರೂ ಕೂಡ ಒಂದೊಂದು ಮರ ನೆಡಬೇಕು, ಮರ ಕಡಿದಿದ್ದೀವಿ ಅಂತೇಳಿ ಅವ್ರವ್ರ ಮನೆಗಳಲ್ಲಿ ಸಂಪ್ರದಾಯಬದ್ಧವಾಗಿ ನಡ್ಸ್ಕೊಂಡು ಬರುವಂಥದ್ದು ರೀತಿ ನಡ್ಕೊಂಡು ಬರ್ತಾ ಇರ್ತದೆ. ಬಹುಶಃ ನಾವು ವಿಶೇಷವಾಗಿ ಏನಪ್ಪ ಹೇಳ್ಬೋದು ಅಂತಂದರೆ ಈ ಕೊಂಡದಲ್ಲಿ ಇಷ್ಟೆಲ್ಲ ನೋಡಿದ್ದೀರಿ ನೀವು, ಸೌದೆಗಳು ಇಷ್ಟೆಲ್ಲ ಹಾಕಿರ್ತೀವಿ, ಅಷ್ಟು ಎತ್ತರದ ಸೌದೆಗಳು ಅಷ್ಟೆಲ್ಲ ಇದಾದರೂ ಕೂಡ ನಾವೆಲ್ಲ ಕೆಲವೊಂದು ಕಡೆ ಬೇರೆ ಬೇರೆ ಇದರಲ್ಲಿ ನಾವು ನೋಡ್ತಾ ಇದ್ದಾಗ ಸಣ್ಣ ಪುಟ್ಟ ಕೊಂಡದಲ್ಲಿ ಕೆಲವರೆಲ್ಲ ಬಿದ್ದು ಅನಾಹುತಗಳಾಗಿರೋದನ್ನು ನೋಡಿದ್ದೀವಿ. ಬಹುಶಃ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಕಿಂಚಿತ್ತು ಕೂಡ ಲೋಪ ಇಲ್ಲದೇ ಈ ಒಂದು ಕೊಂಡೋತ್ಸವ ಭಾಳ ವಿಜೃಂಭಣೆಯಿಂದ ದೊಡ್ಡ ಕೊಂಡ, ಅಷ್ಟು ಲಕ್ಷಾಂತರ ಜನ ಇದ್ದರೂ ಕೂಡ ಯಾವುದೇ ರೀತಿ ತೊಂದರೆ ಆಗದೇ ನಡ್ಕೊಂಡು ಬಂದಿರತಕ್ಕಂಥದ್ದೊಂದು ಇತಿಹಾಸ. ಅವರು ಕೂಡ ಈ ಕಳೆದ ಬಾರಿ 2001ರಲ್ಲಿ ನಮ್ಮ ರೇಣಕಣ್ಣ ಅಂತೇಳಿ ಇವರು ಕೊಂಡವನ್ನು, ಇದು 2001ರಲ್ಲಾಗಿ ಇದು 2ನೇ ಬಾರಿ ಆಗ್ತಾ ಇರತಕ್ಕಂಥದ್ದು. ಅವ್ರಿಗೆ ಇವತ್ತವರೆಗೂ ಖುಷಿ, ಹುಮ್ಮಸ್ಸು, ನಾನು ಇನ್ನೊಂದ್ಸಲ ಕೊಂಡ ಆಯ್ಬೇಕು ಅನ್ನತಕ್ಕಂಥ ಹುಮ್ಮಸ್ಸು ಅವರಲ್ಲಿ ಈಗಲೂ ಇದೆ. ಇನ್ನೊಬ್ಬರು ದೇವರ ಉತ್ಸವ ಮೂರ್ತಿ ಎತ್ಕೊಂಡು ಅವ್ರು ಬರುವಂಥದ್ದು, ಅವರೆಲ್ಲೋ ಹೋಗಿದ್ದಾರೆ 2001ರಲ್ಲಿ. ಇವರು ಕಾಸೆ ಕಟ್ಕ ಆಯುವಂಥವ್ರು. ಇವ್ರನ್ನ ಕೇಳಬೇಕು ಅಂತಂದರೆ ಇವರು ಇವತ್ತು ನಾನು ಹುಮ್ಮಸ್, ನಾನು ಆಯ್ತೀನಿ, ಇನ್ನೂ ಒಂದು ಕೊಂಡ ಬೇಕಾದ್ರೆ ಆಯ್ತೀನಿ ಅನ್ನೋ ಹುಮ್ಮಸ್ ಅವ್ರಿಗಿದೆ. ನಮಗೆ ಭಯ ಆಯ್ತದೆ, ಅದು ನೋಡ್ತಾ ಇದ್ರೇ ನಮಗೆ ಭಯ ಇದೇನಪ್ಪ ಈ ರೀತಿ ಅದೇ ಆಯುದು ಏನು ಅಂತ ಅವ್ರಿಗೆ ಹುಮ್ಮಸ್ಸಿದೆ.
ಅವ್ರ ವಿಚಾರ ಅವ್ರು ಏನು ಹೇಳ್ಬೋದು ಅನ್ನೋದನ್ನ ಕೇಳೋಣ. ನಮ್ಮ ಹೆಸರು ರೇಣುಕ ಸ್ವಾಮಿ ಸನಪುರದ್ರುಮಾದಯ ಆಲ್ಕೆರೆ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಮಂಡ್ಯ ಜಿಲ್ಲೆ. ಮತ್ತು ನಾವು ಮೊದಲನೇ ಸರಿ ನಮಗೆ ನಮ್ಮ ತಂದೆಯವರು 2 ಸಾವಿರ ಆದಿದ್ರು 62ರಲ್ಲಿ 82ರಲ್ಲಿ 2001ರಲ್ಲಿ ನಮಗೆ ಗೊತ್ತು. ಆಗ ನಮ್ಗೊಂದು ಸ್ವಲ್ಪ ಭಯ ಇದ್ದೇ ಇತ್ತು. ಆದ್ರೂ ಏನು ಭಯ ಪಡಬೇಡ ಇದು ಮಾಡಿ ಅಂತ ನಮಗೆ ಹೇಳಿದ್ರ. ಆಮೇಲೆ ಒಪ್ಕೊಂಡಾದ್ಮೇಲೆ ನಮ್ಮ 3 ತಿಂಗಳು ಅಂತಲೇ ಗುಟ್ರನ್ನ ಆಯ್ಕೆ ಮಾಡಿದ್ಮೇಲೆ ನಮ್ಗೆ ಏನು ನೋಡಿದ್ರು ನಮ್ಗೆ ಭಯ ಇಲ್ಲ. ನಾವು ಕೊಂಡಾಸ್ತಿ ಉರ್ದಿ ಗಂಟು ಸುಧಾ ಇಲ್ಲೇ ಇದ್ದು. ಆದರೂ ಇಲ್ಲೇ ಕುಂತಿದ್ದು. ಆಮೇಲೆ ಮನೆ ಕಳ್ಸಿದ್ರು. ಆದರೂ ಏನು ಭಯ ಬರಲಿಲ್ಲ. ಆಮೇಲೆ 1.5 ಆದಮೇಲೆ ಕಂಕಣ ಕಟ್ಟಿ ನಮ್ಮ ದೇವ್ರ ಮನೆ ಕೊಟ್ಟು ಕಾಸೇದಾರಿಯಾಗಿ ಬರುವಾಗ ಅಲ್ಲಿ ಏನು ದೇವ್ರು ಎತ್ತಿದ್ರು ಆಗಲೇ ಗೊತ್ತಾದದ್ದು ನಮಗೆ. ಅದೇನು ಅಂತಲೂ ಗೊತ್ತಿಲ್ಲ ನಮ್ಗೆ. ಇಲ್ಲಿ ಹೂವಿನ ಮೇಲೆ ಬಂದಂಗೆ ನಮ್ಗೆ ಗೊತ್ತಾದದ್ದು. ಬಂದು ಒಳಗೆ ಕರ್ಕೊಂಡೋಗಿ ನಮ್ಮ ಮರಳು ನಿಲ್ಸಿದ ಮೇಲೆ ನಮ್ಗೆ ಜ್ಞಾನ ಬಂದದ್ದು. ಆಮೇಲೆ ತಗೊಂಡೋಗಿ ಮನೆಗೆ ಇರಿಸಿ ಜೇನುತುಪ್ಪದಲ್ಲಿ ಇದು ಮಾಡಿದ್ರು. ಇಲ್ಲಿ ಗಂಟ ಒಂದು ಸ್ವಲ್ಪ ಉರಿ ತಡೆದಿತ್ತು. ಆದರೆ ಏನು ಅಷ್ಟು ನೋವು ಕಾಣಲಿಲ್ಲ. ಒಂದೇ ದಿನ 24 ಅವರ್ ಆಗೋದ್ರೆ ಆಮೇಲೆ ಏನೂ ಕಾಣಲ್ಲ. ಆ ದೇವ್ರ ದಯದಿಂದ 1 ತಿಂಗಳು 2 ತಿಂಗಳೊಳಗೆಲ್ಲ ನೈವೇದ್ಯ ತಿರುಗಾಡು. ಅಂದ್ರೆ ನೆಕ್ಸ್ಟ್ ಈ ಬಾರಿ ಬರೋಂತ ಒಂದು ಏನು ಜಾತ್ರಾ ಮಹೋತ್ಸವ ಅದರದಲ್ಲೂ ಕೊಂಡಾಯ್ಬೇಕು ಅನ್ಕೊಂಡಿದ್ರ ಅಂತ? ಕೊಂಡ ಆಯ್ಬೇಕು ಅಲ್ಲ, ಆಯ್ಲೇಬೇಕಾಗಿತ್ತು. ಈಗ ನಮ್ಮ ತಮ್ಮದರು ಇದ್ರು ಆಯ್ಬೋದಾಗಿತ್ತು. ಅವ್ರು ಆಯ್ಕಾಗಲ್ಲ ಅಂದ್ರು. ನನ್ನೇ ವಯಸ್ಸು ಇದೊಂದ್ಸತ್ ಮಾಡ್ಬಿಡಪ್ಪ, ಹೆಂಗೋ ಮುಂದಕ್ಕೆ ಮಕ್ಳಿಗೆ ಮಾಡ್ಕೊತಾರೆ ಅಂತಂದ್ರು. ಅದ್ರ ದಶೆಯಿಂದ ಹೂ ಅಂತ ಒಪ್ಕೊಂಡಿದ್ದೀನಿ ನಾನು. ಬೇರೆ ಯಾರಿಗಾದ್ರೂ ಒಪ್ಸಿದ್ರ ಅಂದ್ರೆ ಕೊಂಡೋಗೋದಕ್ಕೆ? ಬೇರೆ ಯಾರಿಗಾದ್ರೂ ಇಲ್ಲ, ನಮ್ಮ ತಮ್ಮದಿರುಗಳಲ್ಲೇ ನಾವು ತೀರ್ಮಾನ ಮಾಡ್ಕೋಬೇಕು. ಆದ್ರೆ ನಮ್ದು ಈ ಬಾರಿ ನಮ್ಮ ಈ ಬಾರಿ ಕಾಂತಣ್ಣವರು ಕೂಡ ಕೊಂಡಾಯಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ನಾವು ಕೇಳಲ್ಪಟ್ಟು ಅವ್ರ ಬಗ್ಗೆ ನಾವು ಒಂದಷ್ಟು ಅವರಿಂದ ಮಾಹಿತಿನ ನಾವು ಪಡ್ಕೊಳ್ಳೋಣ. ನನ್ನ ಹೆಸರು ಕಾಂತೇಶ್ ಕುಮಾರ್ ಯಾರ್ ಅಂತ, ರುದ್ರಪ್ಪನವರ ಮಗ. ಇದು ನಮಗೆ ಪರ್ಯ ಬಂದಿರುವಂಥ ಹಕ್ಕು. ನಮ್ಮಲ್ಲಿ 2 ಭಾಗ ಮಾಡ್ಕೊಂಡಿರ್ತೀವಿ. ನಮ್ಮ ಕಳೆದ ಬಾರಿ ನಮ್ಮ ಭಾಗದ ಇನ್ನೊಂದು ಭಾಗದವ್ರು ಕೊಂಡಾದಿದ್ರು. ಈ ಬಾರಿ ನಮ್ಮ ಭಾಗಕ್ಕೆ ಬಂದಿರತಕ್ಕಂಥದ್ದು ಇದು ನಮ್ಮದು. ಇದು ಮೊದಲನೇ ಫಸ್ಟ್ ಟೈಮು. ನಾವು ಈ ಕೊಂಡ ಅಂತ ಆಯ್ಬೇಕು ಅಂದರೆ, ಈ ಕೊಂಡ ಆಯುವಂಥ ವಂಶದಲ್ಲಿ ಹುಟ್ಟಬೇಕು ಅಂದರೆ ನಮ್ಮ ಪೂರ್ವಕರು ಮಾಡಿರುವಂಥ ಪುಣ್ಯದ ಕೆಲಸ ಅಂತ ಕಾಣಿಸ್ತದೆ ಇದು. ಅಂಥ ಯೋಗ ನಮ್ಮ ತಂದೆ ತಾಯಿಗಳ ಒಂದು ಆಶೀರ್ವಾದದಿಂದ ನಮ್ಗೆ ಬಂದಿದೆ. ಸಾಲಕ್ಕೆ ನಮ್ಮ ದೇವ್ರ ಕೃಪೆಯಿಂದನೂ ಹೆಚ್ಚಿನ ಇದಾಗಿ ದೊರಕಿದೆ. ನಮಗೇನು ಕೊಂಡಕ್ಕೆ ನೀವು ಆಯ್ಬೇಕು ಅಂತ ನಮ್ಮ ಪಂಗಡದವರೆಲ್ಲ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವುದೇ ಭಯ ಆಗಲಿ ದುಗುಡ ಆಗಲಿ ಯಾವುದೂ ಇರಲಿಲ್ಲ. ಒಳ್ಳೆಯ ಭಕ್ತಿಯಿಂದನೇ ಒಪ್ಕೊಂಡು ಕೊಂಡೊಯ್ಯುವಂಥ ಕಾರ್ಯಕ್ಕೆ ರೆಡಿಯಾಗಿದೆ. ಎಷ್ಟು ದಿನಗಳಿಂದ ನೀವು ಸಿದ್ಧರಾಗಿದ್ದೀರಾ? ನಾವೆಲ್ಲ ನಿಯಮಗಳನ್ನ ಪಾಲಿಸ್ತಾ ಇದ್ದೀರಾ? ನಮ್ಮದು ಈಗ ಗುಡ್ಡನಾಗಿ ಮಾಡಿ ಒಂದು 3 ತಿಂಗಳಿಂದ ಪ್ರಿಪೇರ್ ಆಗಿದ್ದೀವಿ. ನಾವು ಅವತ್ತಿಂದ ಧಾರ್ಮಿಕವಾಗಿ ನಮ್ಮ ಸಂಪ್ರದಾಯ ಏನಿದೆ ಅದನ್ನು ಪಾಲಿಸ್ಕೊಂಡು ಭಯ ಭಕ್ತಿಯಿಂದನೇ ಎಲ್ಲನೂ ಆಚರಣೆ ಮಾಡ್ತಾ ಇದ್ದೀವಿ. ನಿಯಮ ಏನಾದರೂ ಇದೆಯೇ? ನಿಯಮ ಏನು ಅಂದರೆ, ನಮ್ಮ ಲೈಫ್ ಟೈಮು ಇನ್ನು ನಾವು ಹೊರಗಡೆಗೆ ಎಲ್ಲೋದ್ರೂ ನೀರು ಕುಡಿಯೋದಾಗಲಿ, ಕಾಲಿಗೆ ಚಪ್ಪಲಿ ಧರಿಸೋದಾಗಲಿ, ಲೈಫ್ ಟೈಮ್ ಪೂರ ಜೀವನದಲ್ಲಿ ಇಲ್ಲಿವರೆಗೂ ನಮ್ದೇನು ಒಂದು ಜೀವನ ಇತ್ತು ಅದೇ ಒಂದು ಜೀವನ. ಇಲ್ಲಿಂದ ಆಚೆಗೆ ಏನು ಅದೇ ಒಂದು ಜೀವನ. ಲೈಫ್ ಟೈಮ್ ಹಾಕೋಂಗೆ ಇಲ್ಲ ನಾವು. ಕೊಂಡ ತುಳಿದರೂ ಇನ್ನು ಸಾಯುವವರೆಗೂ ಚಪ್ಪಲಿ ಧರಿಸಂಗೇ ಇಲ್ಲ. ಇದು ನಿಜಕ್ಕೂ ಇದೊಂದು ವಿಶೇಷ, ತುಂಬಾನೇ ವಿಶೇಷವಾಗಿ ನಾವು ಇದನ್ನ ನಾವು ಪರಿಗಣಿಸಬೇಕಾಗ್ತದೆ. ಹೊಸ ವಿಷಯ ಈ ಮಾತುಕತೆಯಿಂದ ನಮ್ಗೆ ತಿಳಿದು ಬಂದಿದೆ. ಜೀವನದಲ್ಲಿ ಯಾವತ್ತೂ ಆಕತ್ ಪಾದರಕ್ಷೆ ಧರಿಸಂಗೇ ಇಲ್ಲ ಅನ್ನೋದು. ನೀರ್ನು ಕುಡಿಯಲ್ಲ. ತುಂಬಾ ಸಂತೋಷ. ಆಮೇಲೆ ಅದೇ ನಿಯಮಗಳಿದೆ. ಹಿಂಗೆ ಪ್ರತಿದಿನ ಇನ್ನ ಜೀವನ ಇರುವವರೆಗೂ ದೇವರನ್ನ ಪೂಜೆ ಮಾಡ್ಕೊಂಡು ಪಾಲನೆ ಮಾಡ್ಕೊಂಡು ನಮ್ಮ ಜೀವನನ ಸಾಗಿಸುವಂಥದ್ದು ನಮ್ಮ ಕಾರ್ಯ. ಇದು ನಾನು ಮೊದಲೇ ಹೇಳ್ದಂಗೆ ನಮ್ಮ ಪೂರ್ವಜರ ನಮ್ಮ ತಂದೆ ತಾಯಿಗಳ ಒಂದು ಹೆಚ್ಚಿನ ಆಶೀರ್ವಾದದಿಂದ ನಮಗೆ ಇದೊಂದು ಅವಕಾಶ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಮೇ 5ನೇ ತಾರೀಕು 6ನೇ ತಾರೀಕು 7ನೇ ತಾರೀಕು 8ನೇ ತಾರೀಕು ಈ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಅಂದರೆ ಶ್ರೀ ವೀರಭದ್ರ ಸ್ವಾಮಿ ಅಗ್ನಿಕೊಂಡ ಮಹೋತ್ಸವ ಕಾರ್ಯಕ್ರಮ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ಆಲ್ರೆಡಿ ಲಕ್ಷಾಂತರ ಜನ ಈ ದೇವಸ್ಥಾನಕ್ಕೆ ಬಂದು ವೀಕ್ಷಣೆ ಮಾಡಿದ್ದಾರೆ. ತಾವು ಸಹ ಈ ವೀಕ್ಷಣಾ ಕಾರ್ಯಕ್ರಮ, ಈ ದೇವರ ದರ್ಶನ ಭಾಗ್ಯದಲ್ಲಿ ನೀವು ಭಾಗವಹಿಸಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಆಗಲಿ ಅಂತ ನಾವು ವೀರಭದ್ರ ಸ್ವಾಮಿ ಹತ್ರ ಕೇಳ್ಕೊಳ್ತಾ, ದಿನಾಂಕ 6 ಮೇ 2025 ಮಂಗಳವಾರ ಸಂಜೆ 5 ಗಂಟೆಗೆ ಕೊಂಡಕ್ಕೆ ಬೆಂಕಿಯನ್ನು ಹಾಕಲಾಗುವುದು, ಅಂದರೆ ಅಗ್ನಿಸ್ಪರ್ಶವನ್ನು ಮಾಡಲಾಗುವುದು. ದಿನಾಂಕ 7 ಮೇ 2025 ಬುಧವಾರ ಬೆಳಗಿನ ಜಾವ 5ರಿಂದ 6 ಗಂಟೆ ಒಳಗಡೆ ಕೊಂಡೋತ್ಸವ ಸಂಪೂರ್ಣವಾಗಿ ಸಂಪನ್ನವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಸಮಸ್ತ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೋರುತ್ತಾ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ವೀರಭದ್ರ ಸ್ವಾಮಿಯ ದರ್ಶನ ಭಾಗ್ಯಕ್ಕೆ ಕೃತಾರ್ಥರಾಗಬೇಕಾಗಿ ಈ ಮೂಲಕ ಕೋರುತ್ತೇವೆ. ಜೈ ವೀರಭದ್ರ ಸ್ವಾಮಿ, ಜೈ ವೀರಭದ್ರ ಮಹಾಸ್ವಾಮಿ ಕಿ ಜೈ.